ಸವಿತಕ್ಕ ನಮಸ್ಕಾರ. ಎದೆ ತುಂಬಿ ಹಾಡಿದೆನು ಅಂದು ನಾನು. ಈಗ ಮೀಡಿಯಾ ಯಾವ ಮಟ್ಟಕ್ಕಿದೆ ಅಂತ ಹೇಳಿದ್ರೆ ಕಲ್ಲನ್ನು ಬೇಕಾದ್ರೆ ಶಿಲೆ ಮಾಡ್ಬಿಡುತ್ತೆ, ಶಿಲೆನ ಬೇಕಾದ್ರೆ ಕಲ್ ಮಾಡುತ್ತೆ, ಪ್ರೇಮ ಪತ್ರ ಕೊಡೋಣ ಅಂತ ಅನ್ಕೊಂಡೆ. ಆಮೇಲೆ ಮತ್ತೊಂದು ಗೊತ್ತಾಯ್ತು, ಪಕ್ಕದಲ್ಲಿ ನುಡಿಸಿರೋರು ಯಜಮಾನ್ರೆ ಅಂತ, ಅದಕ್ಕೆ ಸೈಲೆಂಟ್ ಆಗಿ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ. ಖಂಡಿತ ಕುಕ್ಕರ್ ಕೂಗೋಷ್ಟು ಸೀರೆ ಉಡ್ಕೊಂಡ್ ಬಂದಿರ್ತೀನಿ. ಟ್ರೋಲ್ ಮಾಡೋರು ಹೆಂಗಿದ್ರು ಟ್ರೋಲ್ ಮಾಡ್ತಾರೆ ಅಕ್ಷತಾ. ರಿಯಾಲಿಟಿ ಶೋನಲ್ಲಿ ರಿಯಲ್ ಇರಲ್ಲ, ಅದಂತೂ ಸತ್ಯ. ಅದು ಗೊತ್ತಿರೋ ವಿಷಯ. ಇವಾಗ ನೀವು ಬಿಗ್ ಬಾಸ್ಗೆ ಹೋದಾಗ ನಿಮ್ಗೆ ಹೆಂಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೋ ಹಂಗೆ ನನಗೂ ಎಕ್ಸ್ಪೀರಿಯನ್ಸ್ ಆಗಿತ್ತು. ಹೋಗಿ ಎಷ್ಟೋ ಜನ ನೀವು ಗೊತ್ತಿಲ್ದಿರೋರಿಗೆಲ್ಲ ಗೊತ್ತಾಗ್ತೀರಾ ಅಂತ ಹೇಳಿದ್ರೆ ನನ್ನ ಕಾಂಪಿಟೇಷನ್ ಅಂತ ನಾನು ಯಾಕೆ ಹೋಗ್ಬೇಕು ಅನ್ನೋದೆಲ್ಲ ನಂಗೆ ತಲೆ. ಅವ್ರು ಯಾರನ್ನೋ ಕರ್ಕೊಂಬಂದ್ರು, ಮೊನ್ನೆ ಹಳ್ಳಿಯಿಂದ ಬಂದಿರೋರು ಇವರು ಅಂತೆಲ್ಲ ಕರ್ಕೊಂಬಂದ್ರಲ್ಲ, ಕೊನೆಗೆ ಯಾರನ್ನ ಗೆಲ್ಸಿದ್ರು? ಈಗ ಮೊನ್ನೆ ತಾನೇ ಅದ್ರಲ್ಲಿ ಗೆದ್ದು ಬಂದಿರೋ ಹುಡುಗ, ಅಪ್ಪ ಎಷ್ಟು ಚಾರ್ಜ್ ಮಾಡ್ತೀಯಪ್ಪ ಅಂತ ಕೇಳಿದೆ. ಎಲ್ಲ ಇಲ್ಲಿ ಮಿನಿಸ್ಟ್ರು ಆ ಫಂಡು ಈ ಫಂಡು ಎಲ್ಲ ಫಂಡು ತಗೊಂಡು ಏನೇನು ಹಾಡೋದಿದೆ ಎಲ್ಲ ಫಂಡಲ್ಲೂ ಅವರ ಹೊರದೇಶಕ್ಕೆ ಹೋಗ್ತಿದ್ದಾರೆ. ಹಾಡಿಂದಾನೆ ಕ್ಯಾಶ್ ಪ್ರೈಸ್ ಎಲ್ಲ 1 ಲಕ್ಷದವರೆಗೂ ಬಂದಿದೆ. ನಿಮಗೆ ದೇವ್ರನ್ನೆಲ್ಲ ನಂಬ್ತೀರಾ? ಇಲ್ಲ, ನನಗೆ ದೇವರಲ್ಲಿ ನಂಬಿಕೆ ಅನ್ನೋದಂದ್ರೆ ಅಲ್ವಾ, ಸೊ ಹಾಗೆ ನಾವು ಯಾರನ್ನೂ ಮೆಚ್ಚೋಕ್ಕಾಗೋದಿಲ್ಲ. ಆ್ಯಂಡ್ ದೋಸ್ ಟಾಕ್ಸ್ ಮುಂಚೆ ಹೆಂಗೆ ಹಾಂಟ್ ಮಾಡ್ತಿತ್ತೋ ಈಗೆಲ್ಲ ನಂಗೆ ಹಾಂಟ್ ಮಾಡಲ್ಲ. ಹಾಗೆಲ್ಲ ವಿದ್ಯೆ ಒಂದೇ ನಿಲ್ಲದು ಅಂತ ಯಾವಾಗ ನಮಗೆ ಗೊತ್ತಾಗ್ತಾ ಬರುತ್ತಲ್ಲ, ಅವಾಗ ಇವೆಲ್ಲ ಎಲ್ಲವೂ ಗೌಣ ಅನ್ಸುತ್ತೆ. ನಾನು ಈಗ ಈ ಎನರ್ಜಿಲಿ ಮಾತಾಡ್ತಿದ್ದೀನಿ ಅಂತ ಯಾರೂ ಬೇಜಾರಾಗಬೇಡಿ. ಯಾಕೆಂದರೆ ನಾನು ಮುಗಿಸೋಷ್ಟ್ರಲ್ಲಿ ನನಗೆ ಈ ಎನರ್ಜಿ ಇರೋದೇ ಇಲ್ಲ. ಯಾಕೆ ಅಂದರೆ ನಾನಿವತ್ತು ಕರೆದಿರುವಂತಹ ಗೆಸ್ಟ್ ಎನರ್ಜೆಟಿಕ್, ಉದೋ ಎಲ್ಲವ್ವ ಅಂತ ಅಂದರೆ ಇಡೀ ಆಡಿಟೋರಿಯಂನ ನಡುಗಬೇಕು. ಅವ್ರೇನಾದರೂ ಒಂದ್ಸಲ ತಾಯೇ ಅಂತ ಜೋರಾಗಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಹಾಡಿದ್ರೆ ಆಡಿಟೋರಿಯಂ ಎದ್ದು ಕುಪ್ಪಳಿಸ್ಲಿಲ್ಲ ಅಂದರೆ ಕೇಳಿ. ನಾನಿವತ್ತು ಕರೆದಿರುವಂಥದ್ದು ಒಬ್ಬ ಜಾನಪದ ಗಾಯಕಿ, ಪ್ರಸಿದ್ಧ. ಅದು ಬರೀ ನಮ್ಮ ಕರ್ನಾಟಕನ, ಇಡೀ ದೇಶನ, ಅಂತಾರಾಷ್ಟ್ರೀಯ ಲೆವೆಲಲ್ಲೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಈಗ ಆಲ್ರೆಡಿ ಹೆಸರು ಮಾಡ್ತಾ ಇರುವಂತಹ ಸವಿತಕ್ಕ ಅಂತಲೇ ಫೇಮಸ್ ಆಗಿರೋ ನಮ್ಮ ಸವಿತಕ್ಕ ಇವತ್ತು ಅಕ್ಷತಾ ಕಿಚನ್ ಡೈನಿಂಗ್ ಟೇಬಲ್ ಮೇಲೆ ನಟಿ ಮಾತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸವಿತಕ್ಕ ಗೊತ್ತಾ? ಇನ್ನೊಂದಷ್ಟು ತಿಳ್ಕೊಬೇಕಾ? ತಿಳ್ಕೊಳ್ಳೋಣ. ತಿಂಡಿಗೆ ಬಂದಿದ್ದಾರೆ, ತಿಂಡಿ ತಿಂತ ಮಾತಾಡೋಣ, ಅವ್ರ ರುಚಿ ಅಭಿರುಚಿ ಬಗ್ಗೆ ತಿಳ್ಕೊಳ್ಳೋಣ. ಸವಿತಕ್ಕ ನಮಸ್ಕಾರ. ನಮಸ್ಕಾರ ಅಕ್ಷತಾ. ಅಕ್ಷತಾ ಕಿಚನ್ಗೆ ನಿಮಗೆ ಸ್ವಾಗತ. ಫಾರ್ಮಲ್ ಆಗಿ ಹೇಳ್ಬೇಕಾ? ಆಮೇಲೆ ನಮ್ಮ ನಟಿ ಮಾತನ್ನ ನೀವು ಒಪ್ಕೊಂಡು ತಿಂಡಿ ತಿನ್ನಕ್ ನಮ್ಮ ಜೊತೆ ಬಂದಿದ್ದೀರಲ್ಲ. ಖಂಡಿತವಾಗ್ಲಪ್ಪ, ಸಿಕ್ಕಾಪಟ್ಟೆ ಹಸುವಾಗಿದೆ. ನೀವು ತಿಂಡಿ ಕೊಟ್ರೆ ಸಾಕು ಅಂತಿದ್ದೀನಿ ನೋಡಿ. ಓಕೆ ಅಕ್ಕ, ನಮ್ಮ ಇವತ್ತು ಬ್ರೇಕ್ಫಾಸ್ಟಿಗೆ ಬಂದಿದ್ದೀರಾ. ನೀವು ಫಿಟ್ನೆಸ್ ಬಗ್ಗೆ ಜಿಮ್ ಎಲ್ಲ ಮಾಡೋದ್ರಿಂದ ಪ್ರೋಟೀನ್ಗೆ ಅಂತ ಮೊಟ್ಟೆ ತಿಂತೀರಾ ಅಂತ. ಬೇಸಿಕ್ ಆಗಿ ಬ್ರೇಕ್ಫಾಸ್ಟಿಗೆ ಮೊಟ್ಟೆ ಇರುತ್ತೆ, ಇಡ್ಲಿ ಕಾಮನ್. ಸ್ಪೆಷಲ್ ಏನು ಅಂದ್ರೆ ನಾನು ಓಟ್ಸ್ ಅಲ್ಲಿ ಒಂದು ಕಿಚಡಿ ತರ ಮಾಡಿದ್ದೀನಿ. ಓಟ್ಸ್ ಅಲ್ಲಿ ಇದು ಡಯಟ್ ಫುಡ್. ನನ್ಗೆ ಗೊತ್ತು ಎಷ್ಟು ಕಾನ್ಶಿಯಸ್ ಆಗಿರ್ತೀರಾ ಅಂತ. ಇದು ನನ್ನ ಸ್ಪೆಷಲ್. ಇಡ್ಲಿ ಕಾಲ್ ಸೂಪ್ ತರಿಸ್ತಿದ್ದೆ. ಇಲ್ಲ ನಂಗೆ ಮೊಟ್ಟೆ ಸಾಕು. ಅದಕ್ಕೆ ಮೊಟ್ಟೆ ಜೊತೆಗೆ ಸಾಂಬಾರು. ಶುರು ಮಾಡೋಣ, ಆಮೇಲೆ ಹೊಟ್ಟೆ ಹಸಿತಿದೆ ಮೊದಲು. ಖಂಡಿತವಾಗ್ಲೂ ಎಸ್. ತಿಂಡಿಗೆ ಅಂತ ತಿಂಡಿ ಪ್ಲೇಟ್ಸ್. ಮೊದಲು ಇಡ್ಲಿ ತಿನ್ನೋಣ ಅಲ್ವಾ? ಇಡ್ಲಿ ಮಾಡ್ತೀರಾ ಮನೇಲಿ? ತಟ್ಟೆ ಇಡ್ಲಿ ಮಾಡ್ತೀನಪ್ಪ. ಇಡ್ಲಿ ಎಲ್ಲ ಫೇವ್ರೆಟ್, ಎವ್ರಿ ಟೈಮ್ ಫೇವ್ರೆಟ್. ಒಂಥರ ಫರ್ಮೆಂಟೇಷನ್ ಆಗಿರೋದ್ರಿಂದ ಇಟ್ಸ್ ಅ ವೆರಿ ಗುಡ್ ಬ್ರೇಕ್ಫಾಸ್ಟ್ ಅಲ್ವಾ? ಹೌದು. ಆಮೇಲೆ ಹೆಲ್ತ್ಗೂ ಒಳ್ಳೇದು. ಬೆಳಗ್ಗೆ ನನ್ನ ಮಗನ್ಗಂತೂ ದೊಡ್ಡವನ್ಗೆ ಇಡ್ಲಿ ಸಾಂಬಾರು ಮತ್ತೆ ಅದು ಕಡಲೆಕಾಯಿ ಚಟ್ನಿ ಇದ್ಬಿಟ್ರಂತೂ ಆಹಾ ಆನಂದ, ಖುಷಿ ಅವನ್ಗೆ. ಕಡಲೆಕಾಯಿ ಚಟ್ನಿ. ಸ್ಪೂನ್ ಕೊಟ್ಟಿಲ್ಲ ಅಕ್ಕ, ಸಾರಿ. ಒಂಚೂರು ಸ್ಪೂನ್ ಬೇಡ ಸ್ಪೂನ್ ಬೇಡ, ಕೈಯಲ್ಲ ತಿಂತೀವಿ. ಅದಕ್ಕೆ ನಾನು ಸ್ಪೂನ್ ತರಿಸಿಲ್ಲ. ಕಂಫರ್ಟ್ ಕೈಯಲ್ಲಿ ತಿನ್ನೋದು ಅಲ್ವಾ? ಎಸ್, ಕರೆಕ್ಟ್. ಎಲ್ಲೋ ಹೋದಾಗ ಒಂಥರ ಟೇಬಲ್ ಮ್ಯಾನರ್ಸು ಅದು ಇದು ಅಂತ ಅನ್ಕೊಂಡು ಸ್ಪೂನಲ್ಲಿ ಅಷ್ಟೇ. ಬಟ್ ನಮ್ಗೆ ಸಮಾಧಾನ ಇರಲ್ಲ, ಸಾಕು. ಹೌದು, ಸಮಾಧಾನ ಇರಲ್ಲ. ಕೈಯಲ್ಲಿ ಬ್ಯಾಟಿಂಗ್ ಮಾಡಿದ್ರೇನೆ ಹೊಟ್ಟೆ ತುಂಬೋದು. ಅದು ಹಶ್ವಾದಾಗಂತೂ ಅಲ್ವಾ ಕೈಯಲ್ಲೇ. ಮೊಟ್ಟೆ ಬಿಡಿಸ್ಬೇಕಾ? ಎಸ್. ನನಗೆ ಸವಿತಕ್ಕ ಹೆಂಗ್ ಮೊಟ್ಟೆ ಬಿಡಿಸ್ತಾರೆ ಅಂತ ನಾನು ನೋಡ್ಬೇಕು. ಈಗ ನಿಮ್ಮ ಹತ್ರ ಟೈಮ್ ಇದೆ,
ಆರಾಮಾಗಿ ಫೋನಲ್ಲಿ ಮಾತಾಡ್ಕೊಂಡು ಹಾಡು ಗೀಡ ಆಡ್ಕೊಂಡು ಮೊಟ್ಟೆ ಬಿಡಿಸ್ತೀರಾ. ಟೈಮ್ ಇಲ್ಲ, ಎಮರ್ಜೆನ್ಸಿ ಬಿಡಿಸ್ತೀರಾ. ಈಗ ನನಗೆ ಟೈಮ್ ಇದ್ದು ಅಥವಾ ಒಂದು ಹಾಡು ಆಡ್ಕೊಂಡು ಮೊಟ್ಟೆ ಬಿಡಿಸ್ಬೇಕು. ಹಾಡು ಆಡ್ಕೊಂಡ ಓಕೆ. ಈಗ ಫಸ್ಟ್ ಬೆಳಗ್ಗೆ ಆಗಿರೋದ್ರಿಂದ ಅದು ತಿಂಡಿಗೆ ಬಂದಿರೋದ್ರಿಂದ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯಿ, ಎದ್ದೊಂದು ಘಳಿಗೆ ನೆನೆದೇನ, ಎದ್ದೊಂದು ಘಳಿಗೆ ನೆನೆದೇನ. ನಮಗೆ ಅನ್ನ ಕೊಡುವಂತಹ ಭೂಮಿ ತಾಯಿ ರೈತನನ್ನು ನೆನೆಸ್ಕೊಂಡು ಬೆಳಗಿನ ಆಹಾರ ಅಥವಾ ನಮ್ಮ ಮಧ್ಯಾಹ್ನ ಆಹಾರ ಯಾವಾಗ ತಿಂದ್ರೂ ನಮ್ಮ ರೈತನ ನೆನೆಸ್ಕೋಬೇಕಾಗಿದೆ. ಇವತ್ತಿನ ಕ್ಷಣಕ್ಕೆ ಆ ಒಂದು ಏನು ನಮ್ಮಲ್ಲಿರುವಂತಹ ಆ ಭಾವನೆಗಳನ್ನು ನಾವು ವ್ಯಕ್ತಪಡಿಸ್ಬೇಕಾ ಒಂದು ರೀತಿಯಲ್ಲಿ ಎಲ್ಲರೂ ಅದನ್ನು ತುಂಬ ಇಂಪಾರ್ಟೆಂಟ್ ತಗೋಬೇಕು ಅಂತ ನನ್ನ ಅನಿಸಿಕೆ. ಒಂದು ಅಗಡು ವೇಸ್ಟ್ ಮಾಡಬಾರ್ದು ಅಲ್ವಾ? ಯಾಕಂದ್ರೆ ರೈತ ಬೆಳಿಲ್ಲ ಅಂದ್ರೆ ನಮ್ಗೆಲ್ಲಿದೆ ಅನ್ನ? ನಾವು ಶೋನು ಮಾಡಂಗಿಲ್ಲ, ನಾನು ಕರೆಯಕ್ಕಾಗಲ್ಲ. ಇನ್ನೊಂದು ಮೊಟ್ಟೆ ಸಾಕು ಸಾಕು. ಇನ್ನೊಂದು ಮೊಟ್ಟೆ ಆಗ್ಲಿ, ಇದೆಲ್ಲ ವೆಜಿಟೇರಿಯನ್. ಹೌದು, ಪ್ಯೂರ್ ವೆಜಿಟೇರಿಯನ್ಗೆ ನಮ್ಮ ಮನೆಯಲ್ಲಿ ನಮ್ಮ ಕಿಚನ್ ಅಲ್ಲಿ ನಿಮ್ಗೆ ಮೊಟ್ಟೆ ಕೊಡ್ತಾ ಇದ್ದೀನಿ. ಸಮಸ್ಯೆ ಇಲ್ಲ ಅಲ್ಲ? ಇಲ್ಲ ಇಲ್ಲ, ಎಷ್ಟೊಂದ್ ಜನ ತಿಂತಾರೆ ಎಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾರೆ, ಎಲ್ಲ ವೆಜಿಟೇರಿಯನ್ಸ್, ಪ್ಯೂರ್ ವೆಜಿಟೇರಿಯನ್ಸ್ ಎಲ್ಲರೂ ಇವಾಗ ಏನೋ ಮೊಟ್ಟೆ ಕೋಳಿ ತಿನ್ನೋದ್ರಲ್ಲಿ ಎಲ್ಲ ಜಾಸ್ತಿ ರೇಟ್ ಆಗೋಗಿದೆ ಅಂತ ರೇಗಿಸ್ತಾ ಇರ್ತಾರೆ. ಬಟ್ ಸಿ, ಊಟ ಅವರವರ ಇಚ್ಛೆ ಅಲ್ವಾ? ನನಗೆ ಇಷ್ಟ ಇದೆಯಾ ಮಾಡ್ಬೇಕು. ಈಗ ನನ್ನ ಹಸ್ಬೆಂಡು ಮಂಗ್ಳೂರಿಯನ್, ಇಸ್ ಪಕ್ಕಾ ನಾನ್ ವೆಜಿಟೇರಿಯನ್. ಅದಕ್ಕೆ ಅಂತ ನಾವು ಅವ್ರು ತಿನ್ಬೇಡಿ ಅಂತ ಹೇಳಕ್ಕಾಗತ್ತಾ? ಮನೇಲಿ ಮಾಡ್ತೀರಾ? ಇಷ್ಟ, ನಾನು ಅವ್ರಿಗೆ ಚಿಕನ್ ಎಲ್ಲ ಮಾಡ್ಕೊಡ್ತೀನಲ್ಲ, ಸಾರೆಲ್ಲ. ಶುರು ಮಾಡೋಣ? ಎಸ್, ಓಕೆ ಅಕ್ಕ. ನಾನು ಅರ್ಧ ಮೊಟ್ಟೆ ಶುರು ಮಾಡಿದ್ದೇನೆ. ಫಸ್ಟ್ ಪ್ರೋಟೀನ್ ತಗೋಬೇಕು ಅಂತ. ಸೂಪರ್. ನನಗೆ ಹೇಗೆ ಅಂದರೆ ಬೆಳಗ್ಗೆ ತಿಂಡಿ ಇಡ್ಲಿ ಮತ್ತು ಉಪ್ಪಿಟ್ಟಿದ್ರೆ ಏನು ಬೇಡ, ಆನಂದ. ನಿಮಗೆ? ನನಗೂ ಅಷ್ಟೇ. ನನಗೆ ಅಂದರೆ ಮನೇಲಿ ವೆರೈಟಿ ಮಾಡಬೇಕಲ್ಲ ಮಕ್ಳಿಗೆ, ಅದಕ್ಕೋಸ್ಕರ ಅಷ್ಟೇ. ಇಡ್ಲಿ, ದೋಸೆ, ಕಿಚಡಿ ಮತ್ತು ಪೊಂಗಲ್ಲು ಮತ್ತು ಪೂರಿ ಫೇವ್ರೇಟ್. ಮಾಡಿಕೊಟ್ರೆ ದಿನವೆಲ್ಲ ತಿಂತರ್ಬೇಕಿದ್ರೆ ನಾನೇ ಮಾಡ್ತೀನಿ. ಇಷ್ಟು ವೆರೈಟಿ ಅಂದರೆ ದಿನಕ್ಕೆ ಒಂದು ವೆರೈಟಿ ಮಾಡೋದು ಅಕ್ಷತಾ. ಶೋ ಇದ್ದಾಗ ಬೆಳಗ್ಗೆ ಶೋ ಇದ್ದಾಗ ಉಪ್ಪಿಟ್ಟು, ಈಗೆಲ್ಲ ಬೆಳಗ್ಗೆನೇ ಹೊರಡ್ಬೇಕಾಗಿರತ್ತೆ ಆಯ್ತಾ. ಅಂಥ ಟೈಮಲ್ಲಿ ಮನೇಲಿ ಅಡ್ಜಸ್ಟ್ ಮಾಡ್ಕೋತಾರೆ, ಅವ್ರೇನಾದ್ರು ಮಾಡ್ಕೋತಾರೆ. ಯಜಮಾನ ನೀರು ದೋಸೆ ಮಾಡ್ತಾರೆ ಆಯ್ತಾ, ಮುಂಚೆನೇ ಹೇಳ್ಬಿಡ್ತೀನಿ ನಾಳೆ ಹಿಂಗೆ ಹೋಗ್ಬೇಕು ನಾನು, ನೀರು ದೋಸೆ ಮಾಡ್ತಾರೆ. ಇಲ್ಲ ಅಂತೆಲ್ಲ ಹೋಟ್ಲು ಇದ್ದೇ ಇದೆಯಲ್ಲ ನಮ್ಮಂಥ ಕಲಾವಿದರಿಗೆ, ಅದೆಲ್ಲ ಏನು ಚಿಂತೆ ಇಲ್ಲ, ಊಟ ಮಾಡ್ತಾರೆ. ನೀವು ಮೇಕಪ್ ಬೇಗ ಮಾಡ್ಕೊಳ್ತೀರಾ, ತಿಂಡಿ ಬೇಗ ಮಾಡ್ತೀರಾ? ಎರಡೂ. ಈ ಕುಕ್ಕರ್ ಇಟ್ಬಿಟ್ಟು ಕುಕ್ಕರ್ ಕೂಗೋ ಸಮಯದಲ್ಲಿ ಸ್ವಲ್ಪ ಮೇಕಪ್ ಮಾಡೋದು ಮಾಡ್ತೀನಿ ಖಂಡಿತ. ಕುಕ್ಕರ್ ಕೂಗೋ ಸೀರೆ ಹೊಡ್ಕೊಂಡ್ಬಂದಿರ್ತೀನಿ, ಅದೆಲ್ಲ ಅಡ್ಜಸ್ಟ್ ಮಾಡಲಿಲ್ಲ ಅಂದ್ರೆ ಆಗೋದೇ ಇಲ್ಲ. ಆದ್ರೆ ಎರಡಕ್ಕೂ ಅದ್ರದ್ದೇ ಆದ ಕಾನ್ಸಂಟ್ರೇಷನ್ ಖಂಡಿತ ಬೇಕು. ಯಾಕಂದ್ರೆ ಯಾವುದು ಅಡುಗೆನೂ ಹದ ಕೆಡಬಾರ್ದು, ಮೇಕಪ್ ಜಾಸ್ತಿ ಆಗಬಾರ್ದು ಅಥವಾ ಕಡಿಮೆನೂ ಆಗಬಾರ್ದು, ಅದು ಆಗಿರ್ಬೇಕು. ನೀವು ಮೇಕಪ್ ಇಲ್ಲದೆ ಸ್ಟೇಜ್ ಹತ್ತಿ, ಸಿಂಪಲ್ ಆಗಿ ಸ್ಟೇಜ್ ಹತ್ತಿ ಹಾಡಿರೋದುಂಟಾ? ಇಲ್ಲ, ನನಗೆ ಗೊತ್ತಿರೋ ಪ್ರಕಾರ ಆ ಥರ ಏನಿಲ್ಲ. ತುಂಬ ಅಟ್ಲೀಸ್ಟ್ ಸಿಂಪಲ್ ಆಗಾದ್ರೂ ಒಂಚೂರು ರೆಡಿಯಾಗಿ ಹೋಗಿರ್ತೀನಿ ಸ್ಟೇಜ್ಗೆ. ಯಾವತ್ತೂ ನಾನು ಮೇಕಪ್ ಇಲ್ಲದೆ ಎಲ್ಲ ಹೋಗಿ ಅದೆಲ್ಲ ಹಾಡೇ ಇಲ್ಲ. ಯಾಕೆ ಹಾಗೆ? ಹಾಗೇನಿಲ್ಲ, ಅದೊಂಥರ ಒಂದು ವೇದಿಕೆ ಅಂದ ತಕ್ಷಣ ನಮಗೆ ಒಂದು ಆ ಭಾವನೆ ಬಂದ್ಬಿಡುತ್ತೆ, ಪ್ರೊಫೆಷ್ನಲ್ ಭಾವನೆ ಬಂದ್ಬಿಡುತ್ತೆ, ಆ ಫೀಲ್ ಬಂದ್ಬಿಡುತ್ತೆ. ಇಲ್ಲಪ್ಪ ಹಿಂಗೆ ರೆಡಿ ಆಗಬೇಕು, ಹಂಗೆ ರೆಡಿ ಆಗಬೇಕು, ಹೋಗಬೇಕು, ಹಾಡಬೇಕು. ಚಿಕ್ಕದಾದ್ರೂ ಪರವಾಗಿಲ್ಲ, ತುಂಬ ದೊಡ್ಡ ವೇದಿಕೆ ಆದ್ರೂ ಪರವಾಗಿಲ್ಲ, ಬಿ ಪ್ರೊಫೆಷ್ನಲ್. ಆಮೇಲೆ ಲೈಟ್ಗೆ ಎಲ್ಲ ಸ್ವಲ್ಪ ಕಾಂಪ್ಯಾಕ್ಟ್ ಇರಬೇಕು, ಒಂಚೂರು ಮೇಕಪ್ ಇರಬೇಕು ಅನ್ನೋದು ಇದೆ. ಆದ್ರೆ ಈಗಿನ ಕಾಲದವರು ಟ್ರೋಲ್ ಮಾಡೋದಿರುತ್ತಲ್ಲ, ಇಷ್ಟ ಮೂರಗ್ಲ ಲಿಫ್ಟಿಕ್ ಹಾಕೊಂಡು ಮೇಕಪ್ ಹಾಕೊಂಡು ಬಂದಿರ್ತೀರ ಎಲ್ಲಾರ್ಗು. ಯೂಶಲಿ ಎಲ್ಲಾರ್ಗು ಹೇಳ್ತಾರದು, ಆತರ ಎಲ್ಲ ಹೇಳ್ತಾ ಇರ್ತಾರೆ. ಅಂತವ್ರಿಗೆ ನೀವೇನ್ ಹೇಳ್ತೀರಾ? ನಾನು ಹೇಳೋದು ವೇದಿಕೆ ಮೇಲೆ ನಮ್ಮ ಇಷ್ಟ ಅಪ್ಪ. ನಾವು ಇವಾಗ ಹೆಂಗೆ ಆಹಾರ ನಮ್ಮ ಇಷ್ಟನೋ, ನಾವು ರೆಡಿ ಆಗೋದು ಕೂಡ ನಮ್ಮ ಇಷ್ಟನೇ. ಟ್ರೋಲ್ ಮಾಡೋರು ಹೆಂಗಿದ್ರು ಟ್ರೋಲ್ ಮಾಡ್ತಾರೆ ಅಕ್ಷತಾ.
ಹೆಂಗಿದ್ರು ಟ್ರೋಲ್ ಮಾಡಿ, ನೀನು ಕೂತ್ಕೊಂಡು ಟ್ರೋಲ್ ಮಾಡ್ತಾರೆ, ನಿಂತರು ಟ್ರೋಲ್ ಮಾಡ್ತಾರೆ, ಮಲ್ಕೊಂಡ್ರು ಟ್ರೋಲ್ ಮಾಡ್ತಾರೆ, ನೀನು ರೆಡಿ ಹೋಗ್ಲಾರು ಟ್ರೋಲ್ ಮಾಡ್ತಾರೆ, ರೆಡಿ ಆದರೂ ಟ್ರೋಲ್ ಮಾಡ್ತಾರೆ. ವೈ ಶುಡ್ ಬಿ ವರಿ ಫಾರ್ ದೋಸ್ ಥಿಂಗ್ಸ್. ನಾ ಹೇಳೋದು, ನಾ ಕೇರ ಮಾಡ್ಬೋದು ಕೆಲ. ನನಗಿಷ್ಟನಾ, ನಾನು ಇವತ್ತು ಅಕ್ಷತಂದು ಒಂದು ಇಂಟರ್ವ್ಯೂ ಇದೆಯಪ್ಪ, ಅದಕ್ಕೆ ನಾನು ರೆಡಿಯಾಗಿ ಬರ್ಬೇಕು, ನಂಗೆ ಇವತ್ತು ಇಷ್ಟು ಸಾಕು ಅಂತ ನನ್ನ ಅನಿಸಿಕೆ. ಓಕೆ, ನನ್ನ ಇಷ್ಟ ಇದು. ನಾನು ಏನು ರೆಡಿ ಆಗಬೇಕು, ಇವತ್ತು ಜನಮನಲ್ಲಿ ತೊಗೊಂಡ್ರು ಇದನ್ನ ಹಾಕೋಬೇಕು, ಅಕ್ಷತಾ ತೊಗೊಂಡ್ರು ಇದನ್ನ ಹಾಕೋಬೇಕು, ಖುಷಿ ನನಗೆ ಇದು ನಿಜವಾಗ್ಲೂ. ಥ್ಯಾಂಕ್ ಯು ಅಕ್ಕ. ಇದು ಜನಮನ ಅಂಗಡಿಯ ಪ್ರಾಡಕ್ಟ್, ನನ್ಗೆ ಇಷ್ಟವಾದ ಪ್ರಾಡಕ್ಟ್. ನಾನು ಎಲ್ಲವ ಅಂತಾನೆ ಹೇಳ್ಬಿಟ್ಟೆ ಮೊದ್ಲೇ. ಬಹಳ ಖುಷಿ ಆಗುತ್ತೆ. ಆಮೇಲೆ ರೆಡಿ ಆಗೋದಲ್ಲ ನಮ್ ಇಷ್ಟ. ಹೆಣ್ಮಕ್ಳಿಗೆ ರೆಡಿ ಆಗದೆ ಇನ್ನೇನಿರುತ್ತೆ ಅಕ್ಷತಾ, ಗಂಡ್ ಮಕ್ಳು ರೆಡಿ ಆದ್ರೆ ಇನ್ನೆಷ್ಟು ರೆಡಿ ಆಗ್ಬೋದು ಅಲ್ವಾ? ಆತರ ಒಂದು ಮಾತು ಹೇಳಿ, ಇವತ್ತವರೆಗೂ ನೀವು ಹಿಂದೆಗಡೆ ಜನ ಮಾತಾಡಿರುವಂತ ಮಾತು ಇಲ್ಲ ಹೌದು ಅಂದ್ರೂ ನಮ್ ಕಿವಿಗೆ ಬಿಡುತ್ತೆ. ಹೌದು, ಯಾವ್ದಾದ್ರು ಒಂದು ಮಾತು ಇದು ನನಗೆ ತುಂಬಾ ಕಷ್ಟ ಡೈಜೆಸ್ಟ್ ಮಾಡ್ಕೊಳಕ್, ಈ ತರ ಮಾತಾಡಿದಾರೆ ನನ್ನ ಬಗ್ಗೆ ಅನ್ನೋದು ಯಾವ್ದಾದ್ರು ಒಂದಿದ್ರೆ ಹೇಳ್ಕೋಬೋದಾ? ನಾವು ಕಲಾವಿದ್ರು ಹೆಂಗೆ ಅಂತ ಹೇಳಿದ್ರೆ ಪರದೆ ಮುಂದೆ ನಗ್ನಗ್ತಾ ಇರ್ತೀವಿ, ಸಿಕ್ಕಾಪಟ್ಟೆ ಖುಷಿಯಾಗಿರ್ತೀವಿ. ಆ್ಯಂಡ್ ಇರಲೇಬೇಕು, ಅದು ಹಾಗೇನೆ ಇರಬೇಕು. ನಮ್ಗೆ ಹಿಂದೆ 1000 ಕಷ್ಟಗಳಿರುತ್ತೆ. ನಮ್ಮ ಮನೇಲಿ ಏನು ಮಾಡಿಟ್ಟು ಬಂದ್ವಿ ಅಥವಾ ಮನೇಲಿ ಹೆಂಗಿರ್ತಾರೆ ಅದೆಲ್ಲ ಯಾರೂ ಕೇಳೋದಿಲ್ಲ. ಬಟ್ ಸಮ್ ಪೀಪಲ್ ಅವಳಿಗೇನ್ರಿ ನಗ್ತಾರೆ, ಯಾವಾಗಲೂ ಖುಷಿಯಾಗಿರ್ತಾರೆ, ನಗ್ತಾ ಇರ್ತಾರೆ, ಅವಳಿಗೇನ್ರಿ ಕಡಿಮೆ ಅಥವಾ ಅವನಿಗೇನ್ರಿ ಕಡಿಮೆ, ಆ ಮಾತುಗಳೆಲ್ಲ ಇರುತ್ತಲ್ಲ. ನಾವು ನಡೆದು ಬಂದ ದಾರಿಯನ್ನು ಅವ್ರು ನೋಡಿರಲ್ಲ. ಇವತ್ತು ಸವಿತಕ್ಕ ಆಗಿರೋದು ಸುಮ್ಮನೆ ಅಲ್ಲ. 25 years ಆಫ್ ಮೈ ಜರ್ನಿ ಗಾಯಕಿ ಆಗಿ ಹಾಡಕ್ಕೆ ಶುರು ಮಾಡಿ 35 ವರ್ಷ ಆಗೋಯ್ತು ಆಯ್ತಾ. ಆದರೆ ಒಬ್ಬ ಪ್ರೊಫೆಷ್ನಲ್ ಗಾಯಕಿ ಆಗಿ 25ನೇ ವರ್ಷ ನಂದು ಜರ್ನಿ. ಸೊ ಆ 25 ವರ್ಷಗಳಲ್ಲಿ ಸಿಕ್ಕಾಪಟ್ಟೆ ಏಳು ಬೀಳುಗಳು. ಒಂದು ಬಣ್ಣದ ವಿಷಯದಲ್ಲಿ ಇರಬಹುದು ಆಯ್ತಾ, ಅದೇ ಕಲರ್, ಮತ್ತು ಕ್ಯಾಸ್ಟ್ ಅನ್ನೋ ವಿಷಯದಲ್ಲಿ ಇರ್ಬೋದು. ಅವೆಲ್ಲ ತುಂಬ ಕೇಳ್ಪಟ್ಟಿದ್ದೀನಿ. ಅವಳಿಗೆ ಏನಾರು ಸಿಗುತ್ತೆ ಅವಕಾಶ ಅನ್ನೋದನ್ನು ಕೇಳ್ಪಟ್ಟಿದ್ದೀನಿ. ಅವಳು ಭಾಳ ಕಪ್ಪಗಿದ್ದಾಳೆ ಹುಡುಗಿ, ಬೇಡ ಅನ್ನೋದನ್ನು ಕೇಳಿದ್ದೀನಿ. ಸೊ ಅದೇ ಅವ್ರುಗಳೇ ಎಲ್ಲರೂ ನೋಡೇ ನಮ್ಮ ಹುಡುಗಿ ಅಂತ ಮಾತಾಡೋದನ್ನು ಕೇಳಿದ್ದೀನಿ. ಸೊ ಅವೆಲ್ಲ ಕಿವಿಗೆ ಬೀಳ್ತಾ ಇರುತ್ತೆ. ಮುಂಚೆ ಇದೇ 10 ವರ್ಷದ ಹಿಂದೆ ಸವಿತಕ್ಕಕಿನ ಮುಂಚೆ ಸ್ವಲ್ಪ ಹರ್ಟ್ ಆಗೋದು, ಅಳು ಬರೋದು, ಏನಪ್ಪ ಹಿಂಗ ಅಂತ ಅನ್ಸೋದು. ಈಗ ಎಕ್ಸ್ಪೀರಿಯನ್ಸ್ ಆಗ್ತಾ ಬರ್ತಾ ಅಲ್ಲ, ವಿದ್ಯೆ ಒಂದೇ ನಿಲ್ಲದು ಅಂತ ಯಾವಾಗ ನಮಗೆ ಗೊತ್ತಾಗ್ತಾ ಬರುತ್ತಲ್ಲ, ಅವಾಗ ಇವೆಲ್ಲ ಎಲ್ಲವೂ ಗೌಣ ಅನ್ಸುತ್ತೆ. ಇವೆಲ್ಲ ಏನೂ ಅನ್ಸೋದಿಲ್ಲ. ನನ್ನಲ್ಲಿ ವಿದ್ಯೆ ಇದ್ರೆ ಒಬ್ರು ಕರೀತಾರೆ, ಅದಕ್ಕೊಂದು ವೇದಿಕೆ ಸಿಗುತ್ತೆ. ಓಕೆ, ಯಾರೇನೇ ಹೇಳಿದ್ರು. ಆಮೇಲೆ ನಾನು ಎಲ್ಲರೂ ಮೆಚ್ಚೋ ಅವಶ್ಯಕತೆನೇ ಇಲ್ವಲ್ಲ ಅಕ್ಷು, ಯಾರೋ ಒಬ್ರಿಗಾಗಿ ಅಲ್ವಾ? ಸೊ ನನ್ನ ಪಾಡಿಗೆ ನಾನು ಹಾಡ್ತಾನೆ ಇರ್ತೀನಿ. ಯಾರು ಕಿವಿ ಮುಚ್ಕೊಂಡ್ರು ಪರವಾಗಿಲ್ಲ. Jesus ಹೇಳ್ದಂಗೆ ಯಾರು ಕಿವಿ ಮುಚ್ಚಿದರು ನನಗಿಲ್ಲ, ಅದ್ರ ಚಿಂತೆ ಹಾಡ್ತಾರೆ ಆಯ್ತಾ. ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ, ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು, ಎದೆ ತುಂಬಿ ಹಾಡಿದೆನು ಇಂದು ನಾನು, ಅಲ್ವಾ? ಸೊ ಹಾಗೆ ನಾವು ಯಾರನ್ನೂ ಮೆಚ್ಚೋಕ್ಕಾಗೋದಿಲ್ಲ. ಆ್ಯಂಡ್ ದೋಸ್ ಟಾಕ್ಸ್ ಮುಂಚೆ ಹೆಂಗೆ ಹಾಂಟ್ ಮಾಡ್ತಿತ್ತೋ ಈಗೆಲ್ಲ ನಂಗೆ ಹಾಂಟ್ ಮಾಡಲ್ಲ ಹಾಗೆಲ್ಲ. ಸೊ ಎಕ್ಸ್ಪೀರಿಯನ್ಸು, ಏಜು ಎಲ್ಲವೂ ಕಲಿಸ್ತಾ ಹೋಗಿದೆ. ಸೊ ನಮಗೆ ನಾವು ಸರಿಗಿದ್ರೆ ಸಾಕು ಅನ್ನೋ ಮಟ್ಟಕ್ಕೆ ಒಂದು ಬುದ್ಧಿ ಬಂದ್ಬಿಟ್ಟಿದೆ. ಈಗ ಇಡ್ಲಿ ತಿಂತಾ ಇದ್ದೀರಾ, ಅಕ್ಕಿಯಿಂದ ಮಾಡಿರೋದು. ಅಕ್ಕಿ ಅಫ್ಕೋರ್ಸ್ ಬಿಳಿಗಿರುತ್ತೆ. ಹೌದು. ಇಡ್ಲಿ ಅಂದ್ರೆ ಒಬ್ರು ಪೊಲಿಟಿಷಿಯನ್ಗೆ ಆಗ್ಬೋದು, ಬೇರೆಯವ್ರಿಗೆ ಆಗ್ಬೋದು, ಕರಿ ಇಡ್ಲಿ ಅಂತ ಅವ್ರು ಬಣ್ಣನ ಕುರಿತು ತುಂಬಾ ಮಾತಾಡ್ತಾರೆ. ಎಷ್ಟು ನಾವು ಅಂದರೆ ನಾವು ಎಷ್ಟು ಸಣ್ಣವರು ಅಂತ ಅದರಲ್ಲೇ ಗೊತ್ತಾಗುತ್ತೆ. ನಮ್ಮ ಮನಸ್ಥಿತಿಗಳು ಎಷ್ಟು ಸಣ್ಣತನವಾಗಿದೆ ಅನ್ನೋದು ಅದರಲ್ಲೇ ಗೊತ್ತಾಗುತ್ತೆ. ಕರಿ ಇಡ್ಲಿ ಅಂತ ಮಾತಾಡೋದು, ಅದು ಇನ್ನೇನಾದ್ರೂ ಆಹಾರಕ್ಕೆ ಮಾಂಸಲೇಖ ಅನ್ನೋದು ಈ ತರದ್ದೆಲ್ಲ ಇರುತ್ತಲ್ಲ. ಹೌದು, ಅರ್ಥನೇ ಆಗಲ್ಲ. ನನ್ಗೆ ಅನ್ಸೋದು ನೋಬಡಿ ಆರ್ ಪರ್ಫೆಕ್ಟ್ ಆಯ್ತಾ, ಯಾರು ಪರ್ಫೆಕ್ಟ್ ಇಲ್ಲ. ಇವಾಗ ಕರಿಯೋರು ಎಷ್ಟರ ಮಟ್ಟಕ್ಕೆ ಇರ್ತಾರೆ ನಾ ಹೇಳೋದು, ನಿಮ್ಮ ಮನಸ್ಥಿತಿ ಗೊತ್ತಾಗತ್ತೆ ಅಷ್ಟೇ ಅದರಲ್ಲಿ ಅಲ್ವಾ. ಒಬ್ಬ ಮನುಷ್ಯನ ವ್ಯಕ್ತಿತ್ವವನ್ನ ನೋಡ್ಬೇಕು ಹೊರತು ಬಣ್ಣ, ಎತ್ತರ, ದಪ್ಪ ಅವೆಲ್ಲ ಏನು ಅಲ್ವಾ. ನಾವ್ ಎಲ್ಲಿದೀವಿ ಇನ್ನು ಅಂತ ಅನ್ಸುತ್ತೆ ಅಲ್ವಾ. ಖಂಡಿತ. ಮತ್ತೆ ತಟ್ಟೆ ಇಡ್ಲಿ ಮಾಡ್ತೀರಾ ಮನೇಲಿ? ಮಾಡ್ತೀನಿ.
ಚಿಕ್ಕ ಇಡ್ಲಿ ಬಟನ್ ಇಡ್ಲಿ ಎಲ್ಲ ಬಂದಿದ್ದೆಲ್ಲ ಮಾಡ್ತೀರಿ ಎಲ್ಲ ಮಾಡಿ ಯೂಶಲಿ ಇಡ್ಲಿ ಜೊತೆ ಏನಿರುತ್ತೆ ಮನೇಲಿ ಕಾಂಬಿನೇಷನ್? ಮನೇಲಿ ಚಟ್ನಿ, ಪುದೀನ ಚಟ್ನಿ ಇಲ್ಲ ಕಡಲೆಕಾಯಿ ಚಟ್ನಿ. ನಂಗೆ ಟೈಮ್ ಇದ್ರೆ ಸ್ವಲ್ಪ ಸಾಂಬಾರೆಲ್ಲ ಮಾಡಿ ಮುಂಚೆನೇ ಹಿಂದಿನ ದಿವಸನೇ ಪ್ರಿಪೇರ್ ಮಾಡಿ ಅದು ಚಿಕ್ಕ ಚಿಕ್ಕ ಈರುಳ್ಳಿ ಬರುತ್ತಲ್ಲ, ಸಾಂಬಾರ್ ಈರುಳ್ಳಿ ಅದು ಹಾಕಿ, ಯಾ ಅದು ತುಂಬಾ ಇಷ್ಟ, ಸಖತ್ತಾಗಿರುತ್ತೆ. ಅಂಡ್ ಮೈ ಮೋಸ್ಟ್ ಫೇವ್ರೇಟ್ ಅದು ಇಡ್ಲಿ ಸಾಂಬಾರು ಹಾಕೊಂಡು ತುಪ್ಪ ಹಾಕೊಂಡು ಜಡಿತಿದ್ರೆ ಎಷ್ಟು ಇಡ್ಲಿ ತಿಂತೀರಾ? ತಟ್ಟೆ ಇಡ್ಲಿ ಒಂದು ಮ್ಯಾಕ್ಸಿಮಮ್ ಒಂದು 2-2.5 3 ಮ್ಯಾಕ್ಸಿಮಮ್, ಅಂದ್ರೆ ಅದಕ್ಕಿಂತ ಜಾಸ್ತಿ ಆಗಲ್ಲ. ಮನೇಲಿ ನಾನ್ ವೆಜ್ ಮಾಡೋದೇ ಇಲ್ವಾಕ? ಮಾಡ್ತೀನಿ. ಚಿಕನಲ್ಲಿ ಎಲ್ಲ ಐಟಮ್ಸ್ ಮಾಡ್ತೀನಿ ಅಷ್ಟೇ, ಇನ್ನೇನು ಮಿಕ್ಕಿದೆಲ್ಲ ಏನು ಮಾಡಕ್ ಬರಲ್ಲ. ಇಲ್ಲ, ಅಪ್ಪ ಮಗ ತಿಂತಾ ಇದ್ರು ನಿಮ್ಗೆ ನೋಡ್ಕೊಂಡು? ಅಪ್ಪ ಮಕ್ಕಳು ಇಬ್ರು ತಿಂತಾರೆ. ನೋಡೋಣ, ಟೇಸ್ಟ್ ಇಲ್ಲ. ಮತ್ತೆ ಹೊರಗಡೆ ಎಲ್ಲ ಓಡಾಡ್ತೀರಾ, ಅಲ್ಲಿ ಊಟ ಕೂಡ ನಾನ್ ವೆಜ್ ಎಲ್ಲ? ಇಲ್ಲ, ವೆಜ್ ಇರುತ್ತಲ್ಲ ಅಕ್ಷತ, ಹಂಗೆಲ್ಲ ಏನಿಲ್ಲಪ್ಪ. ನನಗೆ ಊಟದಲ್ಲಿ ವೆರಿ ಅಂತ ಏನಾದ್ರು ಹೇಳ್ತಾ ಇಲ್ಲ ಏನ್ ಗೊತ್ತಾ, ವೆಜ್ ಏನಂದ್ರೆ ಊಟದಲ್ಲಿ ನಾನು ತುಂಬಾ ಏನಿದೆ, ಇವಾಗ ನೀವು ತರಕಾರಿ ಕೊಟ್ಟರು ತಿಂತೀನಿ, ಹಣ್ಣು ಕೊಟ್ಟರು ತಿಂತೀನಿ ನಾನು, ಆಯ್ತಾ. ಇಲ್ಲ ಇಷ್ಟೇ ಇರೋದಮ್ಮ ಅಂತ ಹೇಳಿದ್ರೆ ನಾನು ಏನು ತಲೆ ಕೆಡ್ಸ್ಕೊಳ್ಳೋ, ವೆರಿ ಸಿಂಪಲ್, ನಾನು ಏನಿದೆ ಅದು ನೋಡ್ಕೊಂಡು ತಿಂತೀನಿ ಅಷ್ಟೇ. ನೀವು ಆಕ್ಚುಲಿ ಸಿಂಪಲ್ ನಂಗೆ ಗೊತ್ತು. ನನಗೆ ಒಂದೇನ್ ಗೊತ್ತಾ, ಇಡ್ಲಿ ಮುಗ್ದೆ ಹೋಯ್ತು, ಒಂದು ಇಂಟ್ರೆಸ್ಟಿಂಗ್ ನನಗೆ ಬೇಕಾಗಿರೋದೊಂದು ಕ್ವಶನ್ ಇದೆ. ನೀವು ತಿನ್ನಿ, ಸವಿತಾ ನೀವು ಹೌದು ಸವಿತಕ್ಕ ಆಗಿದ್ ಹೆಂಗೆ, ಸವಿತಕ್ಕ ಆಗಿದ್ ಯಾಕೆ ಯಾವಾಗ ಅನ್ನೋದು ನನಗ್ ಬೇಕು. ಜೊತೆಗೆ ಎಲ್ಲರಿಗೂ ಅಕ್ಕ ಆಗ್ಬಿಟ್ರಿ ಏನ್ ಕತೆ? ಎಲ್ಲರೂ ಅಕ್ಕ ಅನ್ಬಿಟ್ರೆ ಹಾಡಿರ್ತೀರಾ ವೇದಿಕೆ ಮೇಲೆ, ಯಾರಿಗೋ ಇಂಪ್ರೆಸ್ ಮಾಡಿರ್ತೀರಾ, ಯಾರೋ ಏನೋ ಒಂದು ಅಕ್ಕ ಅಂತ ಬಂದು ಹೇಳ್ಕೊಳ್ಳೋದು, ಆ ಥರದ್ದೆಲ್ಲ ಆಗಿದೆ. ಸಾಕಷ್ಟಾಗಿದೆ. ಅದು ಫಸ್ಟ್ ನಂಗೆ ಸವಿತಕ್ಕ ಆಗಿದೆ ಹೇಗೆ ಅನ್ಬೇಕು, ಆಮೇಲೆ ಈ ತರದೊಂದು ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಆಗಿದ್ರೆ ಹೇಳಿ. ನಾನು ಇವತ್ತೇನೋ ಸವಿತಕ್ಕ ಆಗಿದ್ದೇನೆ ಅಂತ ಹೇಳಿದ್ರೆ ಅದು ಮೂಲ ಕಾರಣ ನನ್ನ ಗುರುಗಳು ಕಪ್ಪಣ್ಣ ಸರ್. ಇವತ್ತು ರಾಜ್ಯದಿಂದ ರಾಷ್ಟ್ರದಿಂದ ಅಂತಾರಾಷ್ಟ್ರ ಮಟ್ಟಕ್ಕೆ ನನ್ನ ಹೆಸರು, ನನ್ನ ಒಂದು ವಿದ್ಯೆಯನ್ನು ಕೊಂಡೋದಂತಹ ಗುರುಗಳು ನನ್ನ ಕಪ್ಪಣ್ಣ ಸರ್. ಮೊದಲನೇ ಬಾರಿ ಅವರು ನನ್ನ ಗುರುತಿಸಿ ಒಂದು 15 ವರ್ಷ ಆಯಿತು. 15 ವರ್ಷದ ಹಿಂದೆ ಹಿಂಗೆ ಸ್ಟೇಜ್ ಮೇಲೆ ಹಾಡ್ತಾ ಇದೆ, ಗುರುವೈ ನಾಟಬಲರು CD ಬಿಡುಗಡೆ ಆ ಟೈಮಲ್ಲಿ, ಜೋಗ್ಲ ಸಿದ್ದರಾಜ್ ಅವ್ರದ್ದು. ಲಹರಿ ವೇಲು ಸರು ಮತ್ತು ಕಪ್ಪಣ್ಣ ಸರ್ ಎಂಟ್ರ್ ಆಗ್ತಿದ್ದಾರೆ ಸಭಾಂಗಣ ಒಳಗಡೆ. ನಾನು ಹಾಡ್ತಾ ಇದ್ದೆ. ನಾ ಹಾಡು ಕೂತ್ಕೊಂಡ ಯಾರು ಆ ಕಪ್ಪುಡುಗಿ ಅಂತ ಕೇಳಿದ್ರಂತೆ. ಅವ್ರು ಹಿಂಗೆ ಕೇಳಿದ್ರು, ಯಾರು ಆ ಕಪ್ಪುಡುಗಿ ಅಂತ ಕೇಳಿದ್ರಂತೆ. ಅವ್ರು ಕೇಳೋದಕ್ಕೂ ಬೇರೆಯವ್ರು ಹೇಳೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಹೌದು, ತುಂಬಾ ಇಷ್ಟ, ಬಹಳ ಪ್ರೀತಿ ಅವ್ರಿಗೆ. ಅವರು ಕೇಳಿದಕ್ಕೆ ಈ ಥರ ಸವಿತಾ ಗಣೇಶ್ ಪ್ರಸಾದ್, ಸವಿತಾ ಅವರ ಹಸ್ಬೆಂಡೇ ಸರ್ ನುಡಿಸಿರೋ. ಅವರು ಅವತ್ತು ಅವರ ಮಾತು ವೇದಿಕೆ ಮೇಲೆ ಅವರ ಭಾಷಣ ಟೈಮಿಗೆ ಬಂತು, ಅವರೆಲ್ಲ ಮಾತಾಡಿದ್ರು, ವಿಶ್ ಮಾಡಿದ್ರು, ಎಲ್ಲ ಆಯಿತು. ನಾನು ಎಂಟ್ರ್ ಆಗ್ಬೇಕಾದ್ರೆ ಈ ಹುಡುಗಿ ಹಾಡ್ತಾ ಇದ್ರು, ಆಮೇಲೆ ಗೊತ್ತಾಯ್ತು ಸವಿತಾ ಅಂತ. ನಾನು ಏನು ಚೆನ್ನಾಗಿ ಹಾಡ್ತೀಯಮ್ಮ ನೀನು, ಒಂದು ಪ್ರೇಮ ಪತ್ರ ಕೊಡೋಣ ಅಂತ ಅನ್ಕೊಂಡೆ. ಆಮೇಲೆ ಮತ್ತೊಂದು ಗೊತ್ತಾಯ್ತು, ಪಕ್ಕದಲ್ಲಿ ನುಡಿಸಿರೋರು ಯಜಮಾನ್ರೆ ಅಂತ, ಅದಕ್ಕೆ ಸೈಲೆಂಟ್ ಆಗಿಬಿಟ್ಟೆ ಅಂತ ಹೇಳೋರು ಅಂತ. ಬಟ್ ಆದರೆ ತುಂಬ ದೊಡ್ಡ ವ್ಯಕ್ತಿತ್ವ, ನಡೆದಾಡುವ ಒಂದು ವಿಶ್ವಕೋಶ ಅಂತ ಹೇಳ್ಬೋದು. ಯಾವ ವಿಷಯ ಕೇಳು, ಯಾವ ಇದ್ರ ಬಗ್ಗೆ ಕೇಳು, ತುಂಬಾ ನನ್ನ ಇವತ್ತಿನ ಮಟ್ಟಿಗೆ ಗ್ರೂಮ್ ಮಾಡಿ ಬೆಳೆಸಿದಂತಹ ನನ್ನ ಗುರುಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಆ ವಾಯ್ಸನ್ನು ಕಂಡಿಡಿದು ಅವರು ನನ್ನನ್ನು ಫಸ್ಟ್ ಮೊದಲೇ ಬಾರಿ ಅಮೆರಿಕಕ್ಕೆ ಕಳಿಸಿದ್ದು 2014. 2012ರಲ್ಲಿ ಕೇಳ್ತಾರೆ ಫಸ್ಟ್ ಫೋನ್ ಮಾಡಿ, ಸವಿತಾ ನಿಮ್ಮ ಹತ್ರ ಪಾಸ್ಪೋರ್ಟ್ ಇದೆಯಾ ಅಂತ. ಇದೆ ಸರ್. 12ರಲ್ಲಿ ಇದೆ ಸರ್ ಅಂತ ಹೇಳ್ತೀನಿ. ನಾನು ಎಲ್ಲಿ ಹೋಗಿದ್ದೀರಾ? ಇಲ್ಲ, ಎಲ್ಲೂ ಹೋಗ್ಲಿಲ್ಲ. ಯಾಕ್ರೆ ಇಟ್ಕೊಂಡಿದ್ದೀರಾ ಮತ್ತೆ ಅಂತ ಹೇಳ್ತಾರೆ. ಇಲ್ಲ ಹೇಳಿ ಸರ್ ಅಂತ. ಈ ಥರ ಅಮೆರಿಕಾಗೆ ಹೋಗ್ತೀರಾ ಅಕ್ಕ ಸಮ್ಮೇಳನಕ್ಕೆ? ಎಸ್ ಸರ್ ಅಂತ ಹೇಳಿದೆ. ಒಪ್ಕೊಂಬಿಟ್ಟೆ. ಆಯ್ತಾ. ಆಮೇಲೆ ನಾನು ಅವಾಗ ಕನ್ಸೀವ್ ಆಗಿದ್ದೀನಿ, 2ನೇ ಮಗನ ಕನ್ಸೀವ್ ಆಗಿದ್ದೀನಿ. ಕರೆಕ್ಟಾಗಿ ಆಗಸ್ಟ್ ಅವ್ರು ಫೆಬ್ರವರಿ ಕೇಳಿದ್ದು, ನಾನು ಆಗಸ್ಟಿಗೆ ಹೊರಡಬೇಕು ಅಂತ ಹೇಳಿದಾಗ ಅಷ್ಟ್ರಲ್ಲಿ ಕರೆಕ್ಟಾಗಿ 8 ತಿಂಗಳಾಗ ಬಿದ್ದಿರುತ್ತೆ. ಅವಾಗ ಸರ್ ನಾನು ಒಂದು ತಿಂಗಳು ಆದಮೇಲೆ ಹೇಳಿ, ಸರ್ ಈ ಥರ 8 ತಿಂಗಳು, ಅಯ್ಯೋ ಮುಂಚೆನೇ ಹೇಳೋಕ್ಕಾಗಿಲ್ವೇನ್ರಿ ನಿಮಗೆ, ಹಂಗೆ ಅಂತ ಬೈದರು. ಭಯ, ಅವ್ರು ಕಂಡ್ರೆ ಭಯ. ನಾನು ಮುಂಚೆ ಎಲ್ಲ ಅವ್ರನ್ನ ನೋಡ್ತಿದ್ದೆ, ಅವ್ರನ್ನ ಮಾತಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ಮಾತಾಡ್ಸೋಕ್ಕೆ ಅವಕಾಶಗಳು ಬಂದಿರಲಿಲ್ಲ, ಟ್ರಾವೆಲು ಮಾಡಂಗಿರಲಿಲ್ಲ. ಸೊ ಅಲ್ಲಿ ಡ್ರಾಪ್ ಆಯಿತು. ತಿರ್ಗಾ 2014ರಲ್ಲಿ ಫೋನ್ ಮಾಡಿ, ಅದೇ ಅಕ್ಕ ಸಮ್ಮೇಳನಕ್ಕೆ ಈಗ ಸಲ ಅಕ್ಕ ಸಮ್ಮೇಳನಕ್ಕೆ ಹೋಗ್ತೀರಾ ಅಥವಾ ಇನ್ನೊಂದು ಮಗು ಮಾಡ್ಕೋತೀರಾ ಅಂತ ಕೇಳಿದ್ರು. ಸರ್ ಇಲ್ಲ ಸರ್, 2ನೇ ಮಗು ಸ್ಟಾಪು ಸರ್, ಸಾಕು ಅಂತ ಹೇಳಿದೆ. ಸೊ ಅಲ್ಲಿಂದ ಶುರುವಾದ ಜರ್ನಿ. ಅವರು 2014, 15, 16ರಲ್ಲಿ ಒಂದು ತಿರ್ಗಾ ಮತ್ತೆ ಅಕ್ಕ ಸಮ್ಮೇಳನಕ್ಕೆ ನಮ್ಮನ್ನು ಕಳಿಸ್ಬೇಕು ಅಂತ ಬಂದಾಗ ಸವಿತಕ್ಕನ ಹಳ್ಳಿ ಬ್ಯಾಂಡ್ ಅಂತ ಒಂದು ಹೆಸರಿಡ್ತಾರೆ.
ಇವಾಗ ಈ ಸಲ ಅಮೆರಿಕಕ್ಕೆ ಹೋಗ್ತಿದ್ದೀರಾ ನೀವು, ಇಷ್ಟು ಜನನ ಒಂದು ಹಳ್ಳಿ ಬ್ಯಾಂಡ್ ಥರ ಒಂದು ಇದು ಮಾಡೋಣ, ಸವಿತಕ್ಕನ ಹಳ್ಳಿ ಬ್ಯಾಂಡ್ ಅಂತ ಇಡೋಣ ಹೆಸರು ಅಂತ ಅವರೇ ಇಟ್ಟಿದ್ದಂಥ ಹೆಸರದು. ಸೊ ಅಲ್ಲಿಂದ ಶುರುವಾದ ಜರ್ನಿ ಸವಿತಕ್ಕನ ಹಳ್ಳಿ ಬ್ಯಾಂಡ್ ಸವಿತಕ್ಕ ಆಯಿತು. ಮತ್ತು ನಾನು ಸೌಂಡ್ ಸಿಸ್ಟಮ್ ಇವಾಗ ಏನು ಮೈಕ್ ಎಲ್ಲ ಬಾಡಿಗೆಗೆಲ್ಲ ಕೊಡ್ತೀವಲ್ಲ, ಸ್ಪೀಕರ್ ಬಾಕ್ಸ್, ಅದು ಸೌಂಡ್ ಸಿಸ್ಟಮ್ ಓನರ್ ಆದೆ. ಅದಕ್ಕೂ ಕೂಡ ಅಕ್ಕ ಸೌಂಡ್ಸ್ ಅಂತ ಹೆಸರಿಟ್ಟೆ. ಸೊ ಸವಿತಾಯಿಂದ ಸವಿತಕ್ಕ ಆಗಿದ್ದು ಅಲ್ಲಿಗೆ ಒಂದು ಜರ್ನಿ ಶುರು ಆಯ್ತು. ಚಿಕ್ಕ ಮನೆ ಮೇಲೆ ಒಂದು ಚಿಕ್ಕದು ಬ್ಲಾಕ್ ಬಾಕ್ಸ್ ತರ ಆಡಿಟೋರಿಯಂ, ಒಂದು ಅವ್ವ, ಅದು ನನ್ನ ತಾಯಿ ಮನೆ ಆಗಿರೋದ್ರಿಂದ ಅದನ್ನೇ ಅವ್ವ ಅಂತ ಹೆಸರಿಟ್ಟು ಒಂದು ಚಿಕ್ಕ ಆಪ್ತ ರಂಗ ಮಂದಿರ. ಅದು ವೆರಿ ಇಂಟಿಮೇಟ್ ಥಿಯೇಟರ್ ವಿತ್ ಆಲ್ ಲೈಟ್ಸ್ ಮತ್ತೆ ಸೌಂಡ್ಸ್ ಎಲ್ಲ ಇರೋದ್ರಿಂದ, ಅದಕ್ಕೂ ನನ್ನ ಜನಪದಲ್ಲೇ ಇರೋದ್ರಿಂದ ಅದಕ್ಕೂ ಅವ್ವ ಅಂತ ಹೆಸರಿಟ್ಟಿದ್ದು. ನನ್ನ ತಾಯಿ ಮನೆ ಅದು. ಅದೊಂದು ತಾಯಿಯ ಮಡಿಲಿಗೆ ಬಂದಂಗೆ ಅಂತ ಫೀಲ್ ಇರಬೇಕು ಅನ್ನೋದು ಕೂಡ ಅದು. ಕಲಾವಿದರಿಂದ ಮಾಡಿರುವಂತಹ, ಕಲಾವಿದರಿಗೋಸ್ಕರ ಮಾಡಿರುವಂತಹ ಸ್ಥಳ ಅದು. ಸುಮ್ಮನೆ ಇವಾಗ ಕಮರ್ಷಿಯಲಿ ಏನೋ ಮಾಡಿಬಿಟ್ಟು ಒಂದು ಬಾಡಿಗೆ ಕೊಡೋ ಥರ ಅಲ್ಲ, ಕಲಾವಿದರಿಗೋಸ್ಕರ ಮಾಡಿದ್ರೆ. ಸೊ ಬಂದಿದ್ದೀರಾ ನೀವು ಅಲ್ಲಿ? ಅದೇ ನಿಮ್ಗೆ ಕಪ್ಪಣ್ಣ ಸರ್ ನಿಮ್ನ ಅನ್ಯಾಯವಾಗಿ ಅಕ್ಕ ಮಾಡ್ಬಿಟ್ರು. ಅಯ್ಯೋ, ಸವಿತಕ್ಕ ಅಂತ ಹೆಸರಿಟ್ಕೊಂಡ್ರು ಎಷ್ಟೋ ಜನ ಸಿಕ್ಕಾಪಟ್ಟೆ ಬೇರೆ ಬೇರೆ ಥರ ಎಲ್ಲ ನೋಡಿ, ನನ್ಗೆ ಅಕ್ಕ ಅಂತ ಕರೆಯೋಕೆ ಇಷ್ಟ ಇಲ್ಲ, ನಿಮ್ಮ ಸವಿತಾ ಅಂತ ಕರೆಯೋಲ್ಲ. ನಾನು ಅದಕ್ಕೆ ಅಕ್ಕ ಅಂತ ಕರೆಯೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ, ಸರಿ ತಂಗಿ ಅಂತ ಕರೀರಿ ಅಂತ ಹೇಳ್ತೀನಿ. ಇಲ್ಲ ತಂಗಿನೂ ಇಷ್ಟ ಇಲ್ಲ, ಒಂದು ಲೈಕ್ ಸವಿತಾ ಅಂತ ಕರಿತೀವಿ ಅಂತ ಕರೀರಿ ಸರ್ ಅಂತ. ಅಯ್ಯೋ ಅಷ್ಟೆಲ್ಲ ಬಿಟ್ಕೊಂಡ್ಬಿಟ್ರೆ ನಾವ್ ಇರಕ್ಕಾಗತ್ತ? ನಾವು ಬಿಟ್ಕೋಬಾರ್ದು. ಹೌದು, ಬಿಟ್ಕೋಬಾರ್ದು. ಸಿ ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ವಿ ಬಿಹೇವ್ ಅಷ್ಟೇ. ನಾವ್ ಹೆಂಗ್ ಉತ್ತರ ಕೊಡ್ತೀವಿ ಅದ್ರ ಮೇಲೆ. ಕರೀರಿ ಸರ್ ಅಂತ ಹೇಳಿದ್ರೆ, ನೀನು ನಾನು ಅಕ್ಕ ಅಂತ ಕರಿಯಲ್ಲಮ್ಮ, ಸವಿತಾ ಅಂತ ಕರಿತೀನಿ ಅಂತ ಹೇಳ್ತಾರೆ ಕೆಲವರು, ತುಂಬಾ ದೊಡ್ಡವರು ಆತ್ಮೀಯರು ಎಲ್ಲ. ಅಯ್ಯೋ ದಯವಿಟ್ಟು ಕರೀರಿ ಸರ್, ಏನೋ ಒಂಥರ ಹೆಸರು ಅದಷ್ಟೇ, ಇನ್ನೇನು ಇಲ್ಲ. ಪೀಪಲ್ ರೆಕಗ್ನೈಸ್ ಮೀ ಇನ್ ದಟ್ ನೇಮ್. ಇವಾಗ್ಲೂ ಅಮೇರಿಕದಲ್ಲೂ ಅಥವಾ ಬೇರೆ ಯಾವುದೋ ದೇಶಕ್ಕೂ ಹೋದ್ರು ಸವಿತಾ ಅಂತ ಹೇಳಿದ್ರೆ ಗೊತ್ತಾಗಲ್ಲ. ಸವಿತಕ್ಕ ಅಂತ ಹೇಳಿದ್ರೆ ಸವಿತಕ್ಕ ಬಂದಿಯಾರ ಅಂತ ಹೇಳಿದ್ರೆ ಒಂದು ಹೆಸರು, ಅದು ಒಂಥರ ತಲೆಯಲ್ಲಿ ಉಳಿಯುತ್ತೆ ಇವಾಗ ಜನಕ್ಕೆ ಅನ್ನೋದು ಒಂದು ಖುಷಿ. ಇರೋರು ಇದ್ದೇ ಇರ್ತಾರೆ, ಆಮೇಲೆ ಇರ್ಬೇಕು ಆ ಥರ ಫಾಲೋವರ್ಸ್, ಆ ಥರ ಒಬ್ರೊಬ್ರು ಅವಾಗ ನಮ್ಮನ್ನು ಹೌದಪ್ಪ ಖುಷಿ ಆಗುತ್ತೆ, ನಂದು ಇಷ್ಟಪಡ್ತಿರೋ ಜೀವ ಯಾರೋ ಇದಾರ ಅಂತ ಖುಷಿ ಆಗ್ತಿರುತ್ತೆ. ಅದು ಕಪ್ಪಣ್ಣ ಸರ್ ಮೇಲೆ ನಂಗೆ ಒಂದು ಬೇಜಾರಿದೆ. ಏನ್ ಗೊತ್ತಾ ಕಪ್ಪಣ್ಣ ಸರ್, ನಾನ್ ನಿಮ್ಗೆ ಹೇಳ್ತಿದ್ದೀನಿ, ಮಾತ್ ಎತ್ತಿದ್ರೆ ಫೋನ್ ಮಾಡಿದ್ರೆ ಬಾಡ್ ತಿನ್ನೋಣ ಬಾರಮ್ಮ, ಬಾಡಿದೆ ಬಾರಮ್ಮ ಅಂತ ಕರೀತಾರೆ. ಇಷ್ಟು ವರ್ಷದಲ್ಲಿ ನೀವು ಇವರಿಗೆ ಬಾಡ್ ತಿನ್ನೋದ್ ಕಲ್ಸಿಲ್ಲ. ಸರ್ ಸಾಕಿಷ್ಟೇ. ನಂಗೆ ಮೊಟ್ಟೆ ಬಗ್ಗೆ ಮಾತಾಡ್ತೀನಿ. ಪ್ರೋಟೀನ್ ಅಂದ್ರೆ ಇದ್ರಲ್ಲಿ ಎಲ್ಲೋ ನಾವ್ ಅದು ನಮ್ ಭಂಡಾರ ಅಂತೀವಿ. ಭಂಡಾರನೇ, ನನ್ಗೂ ಗೊತ್ತಿರ್ಲಿಲ್ಲ. ನಮ್ಮ ಮನೇಲಿ ಕೆಲಸ ಮಾಡೋರು ಶಿವಮ್ಮ ಗೌಡ್ರು, ಅಮ್ಮ ಭಂಡಾರ ಎತ್ತಿಡೋ ನನ್ಗೋಸ್ಕರ. ನಾನು ಅವ್ರಿಗೋಸ್ಕರ ನಾನು ಎಲ್ಲಾ ಮೊಟ್ಟೆನೂ ಫುಲ್ ತಿನ್ನಲ್ಲ. 2 ಮೊಟ್ಟೆ ಫುಲ್ ತಿಂದ್ರೆ 3 ಮೊಟ್ಟೆ ವಿತೌಟ್ ಭಂಡಾರನೇ ತಿನ್ನೋದು. ಸೊ ಅವರು, ನಾನು ಹೇಳ್ತೀನಿ ಶಿವಮ್ಮ ನಿಮ್ಗೋಸ್ಕರ ಭಂಡಾರ ರೆಡಿ ಇದೆ, ತಿನ್ಬಿಡಿ ಅಂತ ಹೇಳ್ತೀನಿ. ಅವ್ರು ಸಣ್ಣಕ್ಕಿದ್ದಾರೆ, ಅವ್ರು ಭಂಡಾರ ಚೆನ್ನಾಗಿ ತಿಂತಾರೆ, ತಿನ್ಕೊಂಡು ಹೋಗಿ ಅಂತಿರ್ತೀನಿ ನಾನು. ನಂಗೂ ಭಂಡಾರ ಇಷ್ಟ. ನಂಗೆ ಯಾವಾಗ ಲಾಸ್ಟ್ ಎಗ್ ವೈಟ್ ಅಷ್ಟೇ ತಿನ್ನಿ ಮೇಡಮ್ ಅಂತ ಹೇಳಕ್ ಶುರು ಮಾಡಿದ್ರು ಟ್ರೈನರು. ಆದ್ರೂ ಒಂದೊಂದ್ ತಿನ್ಬಿಡ್ತೀನಿ. ಬೇಕು ಸ್ಪೆಷಲಿ ಅನ್ನ ಕಲ್ಸ್ಕೊಂಡು ಈ ತುಪ್ಪ ತರ ಇರುತ್ತೆ, ಸಾರ್ ಜೊತೆ ಹಿಂಗ್ ಮಾಡ್ಕೊಂಡು ಹಿಂಗ್ ತಿಂದ್ಬಿಟ್ರೆ ಆನಂದ. ಪಕ್ಕದಲ್ಲಿರೋ ಯಾರು ಏನ್ ಅನ್ಕೊಂತ ನಂಗೆ ಗೊತ್ತಿಲ್ಲ. ನಮ್ ಇಷ್ಟಪ್ಪ ಮಾಡಿದೀರಾ? ಮಾಡಿದ್ದೀನಿ. ನನ್ಗೆ ಏನ್ ಬೇಕೋ ಹಾಕ್ಸ್ಕೊಂಡು ಎಷ್ಟು ಬೇಕೋ ಹಾಕ್ಸ್ಕೊಂಡು ತಿಂತಾ ಇರ್ತೀರಿ. ಯಾರಿಗೋಸ್ಕರ ತಿನ್ನೋದು? ನಮ್ಮ ಹೊಟ್ಟೆಗೋಸ್ಕರ ತಿನ್ನೋದು, ನಮ್ ಖುಷಿಗೋಸ್ಕರ ತಿನ್ನೋದು. ಮನೆಗೆಲ್ಲ ತುಂಬಾ ಜನ ಬಂದ್ರೆ ಎಲ್ಲರಿಗೂ ಮ್ಯಾನೇಜ್ ಮಾಡಿ ಅಡುಗೆ ಮಾಡೋದು ಎಲ್ಲ ಮಾಡ್ತೀರಾ ಅಥವಾ ಹೊರಗಡೆ? ಮಾಡ್ತೀನಿ. ಇಲ್ಲ ಮಾಡ್ತೀನಿ. ನಮ್ಮಲ್ಲಿ ಎಸ್ಪೆಷಲಿ ಈ ಪ್ರೋಗ್ರಾಮ್ಗೆಲ್ಲ ಮುಗಿಸ್ಕೊಂಡು ಬರ್ತೀವಿ. ನಮ್ಮಲ್ಲಿ ಸೌಂಡ್ ಹುಡುಗರು ಇರ್ತಾರೆ ಅಥವಾ ನಮ್ಮಲ್ಲಿ ಆರ್ಟಿಸ್ಟ್ಗಳು ಇರ್ತಾರೆ. ಸೊ ಎಲ್ಲ ಪ್ರೋಗ್ರಾಮ್ ಮುಗಿಸ್ ಬಂದಿದ ತಕ್ಷಣ ನಮಗೆ ನಾನು ಪೇಮೆಂಟ್ ಕೊಡೋದು ದೊಡ್ಡ ವಿಷಯ ಅಲ್ಲ. ಅವ್ರಿಗೊಂದು ಊಟ ಹಾಕ್ಬೇಕು ಆ ಟೈಮಲ್ಲಿ. ಎಲ್ಲೋ ಯಾವುದೋ ಟೈಮಲ್ಲಿ ಬಂದಿರ್ತೀವಿ. ಎಕ್ಸಾಕ್ಟ್ಲಿ. ಏನೋ ಆಯ್ತಾ, ನಮಗೆ ತುಂಬ ಸಲ ನಮಗೆ ಆನ್ ದ ವೇ ಬರ್ತಾ ನಾವೆಲ್ಲ ತಿನ್ಕೊಂಡ್ ಬಂದಿರ್ತೀವಿ. ಆಯ್ತು, ಕೆಲವು ಸಲ ಅಂತೂ ನಮಗೆ ಊಟ ಸಿಕ್ಕಿರಲ್ಲ. ಸೊ ಮನೆಗೆ ಬಂದು ನಾನು ಒಂದು 2 ಗಂಟೆ ರಾತ್ರಿಲಿ ಒಂದು 10 ಜನಕ್ಕೆ ಬೇಯಿಸಿ ಹಾಕಿರೋದು ಎಲ್ಲ ನಂಗೆ ಜ್ಞಾಪಕ ಇದೆ. ಸೂಪರ್ ಅಕ್ಕ. ಇನ್ನೊಂದು ಮೊಟ್ಟೆ ನಿಮ್ ಪಾಲು. ಬಿಡ್ಸ್ಕೊಳ್ಳಿ. ಅದು ನೀವು ಬಲ್ಗೆಲ್ಲ ಬಿಡ್ಸ್ಕೊಂಡೆಲ್ಲ ಮಾಡ್ಬೋದು, ಏನ್ ಸಮಸ್ಯೆ. ನಾವೇ ತಾನೇ ಇರೋದು, ಇನ್ಯಾರು. ಸೊ ನಾನು ಇದನ್ನ ಶುರು ಮಾಡ್ತೀನಿ. ಶುರು ಮಾಡೋಕ್ಕೂ ಮೊದಲು ಸವಿತಕ್ಕ ಜನಪದ ಗಾಯಕಿ ಹೌದು, ಅದ್ರ ಜೊತೆಗೆ ಬಿಸ್ನೆಸ್ ವುಮನ್. ಅವ್ರದ್ದೇ ಒಂದು ಫೋಕ್ ಬ್ಯಾಂಡ್ ಇದೆ. ಅವರು ಕೂಡ ಟೀಮಲ್ಲಿ ಹೋಗಿ ಹಾಡ್ತಾರೆ. ಅದು ಅಲ್ಲದೆ ಸೌಂಡ್ ಸಿಸ್ಟಮ್ನ ಬಾಡಿಗೆ ಕೊಡ್ತಾರೆ. ಅದ್ರ ಬಗ್ಗೆ ಹೇಳ್ಬಿಡಿ. ನನಗೆ ಆ್ಯಕ್ಚುಲಿ ಸೌಂಡ್ ಸಿಸ್ಟಮ್
ಹಾಕಬೇಕು ಅಥವಾ ಸೌಂಡ್ ಸಿಸ್ಟಮ್ ಓನರ್ ಆಗಬೇಕು ಅನ್ನೋದೆಲ್ಲ ನಂಗೆ ತಲೆಯಲ್ಲೇನು ಇರಲಿಲ್ಲ. ಐ ಸ್ಟಿಲ್ ರಿಮೆಂಬರ್ ಅಕ್ಷು, ನನ್ನ 1.5 ತಿಂಗಳು ಮಗ, ದೊಡ್ಡ ಮಗ 1.5 ತಿಂಗಳು ಅವನಿಗೆ. ನಾನು ಹೆಂಗೇನೋ ಇಬ್ಬರು ಮಕ್ಕಳು ನಾಳೆ ಹುಡ್ತಾರೆ ಅಂದರೆ ಹಿಂದಿನ ದಿವಸ 3 ಅವರ್ ಹಾಡ್ಬಿಟ್ಟು ಹೋಗಿ ಅಡ್ಮಿಟ್ ಆಗಿರೋಳು. ಮತ್ತೆ 1.5 ತಿಂಗಳು ಬಾಣಂತಿ ಸ್ಟೇಜಿಗೆ ಬಂದಿದ್ದೀನಿ. ಅವಾಗ ದುಡಿಲೇಬೇಕಾದಂಥ ಒಂದು ಪರಿಸ್ಥಿತಿ. ನಂಗೆ ಆ ಟೈಮಲ್ಲಿ ಗಣೇಶ ಸೀಸನ್ನು, ಒಂದು 28 ಕಾರ್ಯಕ್ರಮ ಇದೆ. ನನ್ನ ದೊಡ್ಡ ಮಗ ಈಗ 21 ವರ್ಷ. 21 ವರ್ಷ ಆಯ್ತಾ. ಅವನು ಹುಟ್ಟಿರೋ ಟೈಮಲ್ಲಿ ನನಗೆ 28 ಕಾರ್ಯಕ್ರಮ ಆ ತಿಂಗಳಲ್ಲಿ. ಓಕೆ, ಅವನು ಜುಲೈ ಹುಟ್ಟಿದ್ದು, ಸೆಪ್ಟೆಂಬರು ಸ್ಟಾರ್ಟಿಂಗಿಂದ ಶುರು, ಆಗಸ್ಟ್ ಎಂಡಿಂದನೇ ಗಣೇಶ. 28 ಪ್ರೋಗ್ರಾಮ್ ಬಿಟ್ಟರೆ ಎಷ್ಟು ಪೇಮೆಂಟ್ ಹೋಗುತ್ತೆ ಲೆಕ್ಕ ಹಾಕೊಳ್ಳಿ ಆಯಿತಾ. ಅನಿವಾರ್ಯತೆ, ದುಡಿಲೇಬೇಕಿತ್ತು ಒಂದು. ಆಮೇಲೆ ಅದೇನೋ ಕಲಾವಿದ್ರಿಗೆ ನೀವೇನೋ ಹೇಳಿ, ನಮ್ಮ ಆರೋಗ್ಯ ಅದೆಲ್ಲ ತಲೆಗೆ ಬರೋದೇ ಇಲ್ಲ. ಸ್ಟೇಜಿಗೆ ಬಂದುಬಿಟ್ರೆ ಸಾಕು ರಾಕ್ಷಸಿಗಳಾಗ್ಬಿಡ್ತೀವೇನೋ ಅಂತ ನನ್ನ ಅನಿಸಿಕೆ. ಅವೆಲ್ಲ ವಿ ಜಸ್ಟ್ ಫರ್ಗೆಟ್ ಎವ್ರಿಥಿಂಗ್. ನಾವು ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡ್ತಾ ಇರ್ತೀವಿ. ಸೊ ಹೀಗೆ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಒಂದು ಕಡೆ ಆಗಿನ್ನೂ ನನ್ನ ಸೌಂಡ್ ಸಿಸ್ಟಮ್ ಎಲ್ಲ ಏನಿರಲಿಲ್ಲ. ತುಂಬ ದೊಡ್ಡ ಸೌಂಡ್ ಸಿಸ್ಟಮ್ಮು ಒಂದ್ಸಲ ಒಂದು ಪ್ರೋಗ್ರಾಮ್ಗೆ ಹಾಕ್ಸಿದ್ದೀನಿ. ದ ಹೋಲ್ ಪ್ರೋಗ್ರಾಮ್ ಫುಲ್ ಸಿಕ್ಕಾಪಟ್ಟೆ ಹಾಳಾಗೋಯ್ತು ಸೌಂಡ್ ಸಿಸ್ಟಮಿಂದ. ಆಯಿತಾ, ಪಾರ್ಟಿಗೆ ದುಡ್ಡು ಕೊಡೋಕ್ಕೆ ರೆಡಿ ಇಲ್ಲ. ಅಟ್ ದ ಸೇಮ್ ಟೈಮ್ ನೀವು ದುಡ್ಡು ಕೊಡಕ್ಕೆ ರೆಡಿ ಇಲ್ಲ. ಅಲ್ಲ, ಪಾರ್ಟಿ ಇವಾಗ ಯಾರು ಪ್ರೋಗ್ರಾಮ್ ಒಪ್ಸಿದ್ರು ನನಗೆ ಅವ್ರು ದುಡ್ಡು ಕೊಡಬೇಕಲ್ವಾ. ಅವ್ರು ಹಿ ಇಸ್ ನಾಟ್ ಹ್ಯಾಪಿ. ಆಯ್ತಾ, ಸೌಂಡ್ ಸಿಸ್ಟಮ್ ಚೆನ್ನಾಗಿಲ್ಲ ಅಲ್ಲಿ. ನಾವ್ ಇನ್ನೇನ್ ಮಾಡಿ, ಇವಾಗ ಅರ್ಧ ಕಮ್ಯುನಿಕೇಟ್ ಆಗದೆ, ನಮ್ಮಲ್ಲಿ ಎಷ್ಟೇ ವಿದ್ಯೆ ಇದ್ರೂ ಕಮ್ಯುನಿಕೇಟ್ ಆಗದೆ ನಮಗೆ ಸೌಂಡ್ ಸಿಸ್ಟಮ್ ಇಂದ. ಸೊ ಅದೇ ಸರಿಗಿಲ್ಲ ಅಂತ ಹೇಳಿದ್ರೆ ಹೆಂಗಾಗತ್ತೆ. ಅವತ್ತಿನ ದಿವಸ ನನಗೆ ಆ ಕ್ಷಣವನ್ನು ನಾನು ಮರೆಯ ನೋಡಿ, 21 ವರ್ಷ ಆಗಿದೆ ಇವತ್ತಿಗೂ. ಆ ಮನುಷ್ಯ ಸೌಂಡ್ ಸಿಸ್ಟಮನ್ನು, ಮೇಡಮ್ ನಂಗೆ ಗೊತ್ತಿಲ್ಲ, ಪೇಮೆಂಟ್ ಬೇಕು. ನಮ್ಮ ಯಜಮಾನ್ ಗಣೇಶ್ ಹತ್ರ ಏನು ಗೊತ್ತಾ ಹೇಳಿದ್ರು, ನಿನ್ನ ಹೆಂಡತಿ ತಾಳಿ ಮಾರಾದ್ರೂ ನನಗೆ ದುಡ್ಡು ತಂದ್ಕೊಡಪ್ಪ ಅಂತ ಹೇಳಿದ್ರು. ಆ ಮಾತಿದೆಯಲ್ಲ ನನಗೆ ಎಷ್ಟು ಪ್ರಿಕ್ಕಾಯಿತು ಅಂತ ಹೇಳಿದ್ರೆ, ಆ ಕ್ಷಣಕ್ಕೆ ನನಗೆ ಸೌಂಡ್ ಸಿಸ್ಟಮ್ ಹಾಕೋಕ್ಕಾಗಲಿಲ್ಲ. ಬಟ್ ಆಮೇಲೆ ಬಿಟ್ಟು ಒಂದು 10 ವರ್ಷ ಆದಮೇಲೆ ಸೌಂಡ್ ಸಿಸ್ಟಮ್ ಹಾಕಿ ಅವನ ಅಪ್ಪನ ತಲೆ ಮೇಲೆ ಹೊಡೆದಿರೋ ಥರ ಈಗ ಸಖತ್ತು ಬ್ಯುಸಿ ಇದೆ. ಅಕ್ಕ ಸೌಂಡ್ಸ್ ಅಂತ ಹೇಳಿದ್ರೆ ಸಿಕ್ಕಾಬಟ್ಟೆ ದೊಡ್ಡ ದೊಡ್ಡ ಗಾಯಕರುಗಳಿಗೆ, ದೊಡ್ಡ ದೊಡ್ಡ ವ್ಯಕ್ತಿತ್ವಗಳಿಗೆ ನಾವು ಸೌಂಡ್ ಸಪ್ಲೈ ಮಾಡ್ತಿರೋ ಖುಷಿ ಇದೆ. ಆ್ಯಸ್ ಎ ಆಂಟ್ರಪ್ರನರ್ ಅಲ್ಲಿ ನಾನು ಒಂದು ಸಾಧನೆ ಮಾಡೋದಿದೆಯಲ್ಲ, ಹಠ ಅನ್ನೋದು ಬರುತ್ತಲ್ಲ, ಆ ಅವಮಾನ ಅನ್ನೋದು ಬರುತ್ತಲ್ಲ, ತುಂಬ ಕಲಿಸುತ್ತೆ ಆ ಪಾಠ. ನಾನು ನಿಜವಾಗ್ಲೂ ನನಗೇನು ಸೌಂಡ್ ಸಿಸ್ಟಮ್ ಹಾಕಬೇಕು ಅನ್ನೋದು ಯಾವ ತಲೆಯಲ್ಲೂ ಇರಲಿಲ್ಲ ನನಗೆ. ಯಜಮಾನ್ರು ಅವ್ರದ್ದೇ ಆದ ಸೌಂಡ್ ಸಿಸ್ಟಮ್ ತೊಗೊಂಡು, ಇವಾಗ ನಾವೇನು ಇನ್ವೆಸ್ಟ್ ಮಾಡಿವಿ ತೊಗೊಂಡು ಹೋಗ್ತಾರೆ. ಜೊತೆಲಿ ಹಂಗೆ ಒಳ್ಳೆ ಸೌಂಡ್ ಇಂಜಿನಿಯರ್ ನವೀನ್ ಅಂತ ಇದ್ದಾನೆ. ಸೊ ಅವನೇ ನನಗೆ ರೈಟ್ ಹ್ಯಾಂಡ್. ಸೊ ಅಂದರೆ ನಂಬಿಕಸ್ತ ಸಿಗೋದು ತುಂಬ ಕಷ್ಟ. ಆ ನಿಟ್ಟಿನಲ್ಲಿ ಸೂಪರ್ ಆಗಿ ಕೆಲಸ ನಡೀತಾ ಇದೆ. ಒಳ್ಳೇದಾಗ್ಲಿ, ಇನ್ನು ಹೆಚ್ಚೆಚ್ಚು ಆರ್ಡರ್ಸ್ ಬರಲಿ. ಥ್ಯಾಂಕ್ ಯು. ತುಂಬಾ ಜನ ಕೆಲಸ ಮಾಡಲಿ, ತುಂಬಾ ಜನಕ್ಕೆ ನೀವು ಕೆಲಸ ಕೊಟ್ಟು ದುಡ್ಡು ಕೊಡೋ ಥರ ಮಾಡಿ. ಖಂಡಿತ. ಆನ್ಯುವಲ್ ಇನ್ಕಮ್ ಏನಾಗ್ಬೋದಕ್ಕ ನಿಮ್ದು? ಒಂದು ಈ ತರ ಸೌಂಡ್ ಸಿಸ್ಟಮ್ ಇಂದ ಒಂದು ಹೇಳಿ, ಅಂದ್ರೆ ಬಿಸ್ನೆಸ್ ಇಂದ. ಇನ್ನೊಂದು ನೀವು ಗಾಯಕಿಯಾಗಿ ಒಂದು 2 ಸೇರಿ ಒಂದು 30-35 ಲಕ್ಷ ಅಂತ ನನ್ನ ಇದು ಇದೆ ನೋಡಿ. ಕಲೆನಲ್ಲೂ ಕೂಡ ದುಡಿಬಹುದು ಖಂಡಿತ. ಆರ್ಟ್ ಅನ್ನೋದು ಸಾಮಾನ್ಯ ಅಲ್ಲ. ಆದ್ರೆ ನಮ್ಗೆ ಕಲೆ ಒಲಿದ್ರೆ ಅಷ್ಟೇ ಅಲ್ಲ, ನಾವು ಅದನ್ನ ಹೆಂಗೆ ರೂಢಿಸ್ಕೊಂತೀವಿ, ಹೆಂಗೆ ತಗೊಂಡು ಹೋಗ್ತೀವಿ, ಯಾರ ಜೊತೆ ಹೆಂಗಿರ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಉದಾಹರಣೆನೇ ಸವಿತಕ್ಕ. ನಾನು ಹೇಳೋದು, ಕಲೆ ತುಂಬಾ ಇಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ವ್ಯಕ್ತಿತ್ವ ಅನ್ನೋದಿದೆಯಲ್ಲ ಅದು ತುಂಬ ಮುಖ್ಯ. ನಾನು ಇಲ್ಲಲ್ಲ, ಅಮೆರಿಕಾಗೆ ಹೋದ್ರೂ ವಾಪಸ್ ಬರ್ಬೇಕಾದ್ರೆ ಒಂದೇ ಮಾತು ಹೇಳೋದು, ಎಷ್ಟು ಕಡೆ ಕೇಳ್ಬಿಟ್ಟಿದ್ದೀನಿ ಅಂದರೆ, ಸವಿತಕ್ಕ ನೀವು ಬರ್ಬೇಕಾದ್ರೆ ನಮಗೆ ಸೆಲೆಬ್ರಿಟಿ ಅನ್ನಿಸ್ತೀರಾ, ಹೋಗ್ಬೇಕಾದ್ರೆ ನಮ್ಮ ಮನೆ ಮಗಳು ಅನಿಸ್ಬಿಡ್ತೀರಾ. ದಿಸ್ ಈಸ್ ಹೌ. ಅವ್ರು ಅದೇ ಹೇಳ್ತಾರಲ್ಲ, ನೀವು ಏನು ಕೊಟ್ಟರು ತಿಂತೀನಿ, ನೀವು ಎಲ್ಲಿ ಮಲ್ಕೊಂಡ್ರು ಮಲ್ಕೋತೀನಿ. ಐ ಡೋಂಟ್ ಹ್ಯಾವ್ ಎನಿ ಡಿಮ್ಯಾಂಡ್ಸ್. ಏನು ಡಿಮ್ಯಾಂಡ್ ಮಾಡಿ ಏನು ಪ್ರಯೋಜನ? ನಂಗೆ ಅದೇ ಬೇಕು ಇದೇ ಬೇಕು. ಕೋವಿಡಲ್ಲಿ ಎಷ್ಟು ಜನ ಕಳ್ಕೊಂಡ್ವಿ ನಾವು. ಹಾಗಂತ ತೀರಾ ಅಡ್ಜಸ್ಟ್ ಆಗ್ತೀರಾ? ಈಗ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಈವೆಂಟ್ ಇರುತ್ತೆ, ಅಡ್ಡೆ ಇಟ್ಕೊಂಡು ಗುಡ್ಡೆಟ್ಟು ಅಂತ ನಿಮ್ ಕರ್ ಸನ್ಮಾನ ಮಾಡೋದು, ಇಲ್ಲ ಕುರಿಗಳ ತರ ಹಾರ ಹಾಕ್ಬಿಟ್ಟು ಓಕೆ ಓಕೆ ಖಂಡಿತ ಇಲ್ಲ. ಇವತ್ತೇ ಎಕ್ಸಾಂಪಲ್ ಒಂದು ಇದೆ, ಒಂದು ಕಾರ್ಯಕ್ರಮ, ಅದರಲ್ಲಿ 100 ಜನ ಹೆಸರು ನೋಡಿದೆ. ನಂಗೆ ಗೊತ್ತಿರಲಿಲ್ಲ. ಮೇಡಮ್ ಅದು ದಶಮಾನೋತ್ಸವದ ಒಂದು ಸನ್ಮಾನದ ಕಾರ್ಯಕ್ರಮ ಅಂತ ಹೇಳಿದ್ರು. ಆಯ್ತಪ್ಪ ಅಂತ ಒಪ್ಕೊಂಡೆ. ಆ ಡೇಟ್ ಇನ್ವಿಟೇಷನ್ ಕಳಿಸಿರಲಿಲ್ಲ. ಇವತ್ತು ಇನ್ವಿಟೇಷನ್ ನಾನು ಚೆಕ್ ಮಾಡಿದ್ದು ನೋಡಿದ್ರೆ ನನಗೆ ಈಗ ನಾವೆಲ್ಲ ಇಷ್ಟು ವರ್ಷದಿಂದ ಬಂದು ಈ ಮಟ್ಟಿಗೆ ಬಂದಿರ್ತೀವಲ್ಲ, ಅದನ್ನು ಪರಿಗಣಿಸದೆ ನಮ್ಗಿನ್ನ ಈಗ ಒಂದು ಈಗ ಒಂದು 5-6 ವರ್ಷದಿಂದ ಕಂಡುಬಿಡ್ತಿರೋರು ಅವ್ರನ್ನೆಲ್ಲ ತಂದು ಅದೇ ಲಿಸ್ಟಿಗೆ ಹಾಕಿದ್ರೆ ನನಗೂ ಅವ್ರಿಗೂ ಏನು ವ್ಯತ್ಯಾಸ ಅಕ್ಷು? ಸೊ ನಾನು ಆ ಫಂಕ್ಷನ್ಗೆ ಹೋಗಲ್ಲ. ಸೊ ಅದು ನಮ್ಗೆ ಅಹಂ ಅಂತ ಅನ್ಕೊಂಡ್ಬಿಡ್ತಾರೆ. ಅದು ಅಹಂ ಅಲ್ಲ, ವಿಶ್ವಾಸ. ನಮ್ಗೆ ನಮ್ಮ ಮೇಲೆ ಒಂದು ಸೆಲ್ಫ್ ರೆಸ್ಪೆಕ್ಟ್. ಖಂಡಿತ ಅದು. ಸೊ ನಾನು ಇಷ್ಟು ವರ್ಷಗಳು ನಾನು ಏನು ಔಟ್ ಆಫ್ ಕಂಟ್ರಿ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ,
ಯಾರು ನನ್ನ ಯಾವ ಸಂಘ ಸಂಸ್ಥೆಗಳು ಇಲ್ಲಿಂದ ಕಳಿಸಿದಲ್ಲ ಅಥವಾ ಯಾವ ಸರ್ಕಾರ ನನ್ನ ಕಳಿಸಿದಲ್ಲ ಇಲ್ಲಿಂದ, ಅಲ್ಲಿರುವಂತಹ ಸಂಘ ಸಂಸ್ಥೆಗಳು ನನ್ನ ಕಲೆಯನ್ನು ಗುರುತಿಸಿ ನನ್ನ ಕರೆದಿರೋದು. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಆರ್ಟ್. ನನ್ನ ಜನಪದ ಅಂತಲ್ಲ, ನನ್ನ ಜೀವ, ನನ್ನ ಒಂದು ಯೋಗ್ಯತೆ, ನನ್ನ ಏನು ಕಲಿಕೆ, ಇಷ್ಟು ವರ್ಷಗಳ ಶ್ರಮ ಇದೆಯಲ್ಲ ಅದನ್ನು ಅವ್ರು ಗೌರವಿಸಿ ಕರೆದಿದ್ದಾರೆ ಹೊರತು ಅಲ್ವಾ ಯಾರೋ ಒಂದು ರೆಕಮೆಂಡೇಶನ್. ಕಪ್ಪಣ್ಣ ಸರ್ ಒಂದ್ಸಲ ಕರ್ಕೊಂಡು ಹೋಗಿದ್ದಾರೆ, ಬಟ್ ಪದೇ ಸಲ ಕರಿಬೇಕಾದ್ರೆ ಅವ್ರಿಗೆ ಎಷ್ಟು ಹೆಮ್ಮೆ ಅಂತ ಹೇಳಿದ್ರೆ, ಅಲ್ಲ ರೀ ಎಲ್ಲರೂ ಹೇಳ್ತಿರ್ತಾರೆ ಒಂದ್ಸಲ ಏನೋ ಪಾಪ ಇರಲಿ ಹುಡುಗಿ ಸುಟ್ಕೆ ಸೆತ್ಕೊಂಡ್ಬರ್ಲಿ ಅಂತ ಕರ್ಕೊಂಡೋದ್ರೆ, ನೋಡ್ರಿ ಇವಾಗ ನಾನು ಕೇಳಬೇಕು ಅವಳನ್ನ, ಸವಿತಾ ನನ್ನ ಕರ್ಕೊಂಡು ಹೋಗೋ ಅಂತ ಕೇಳಬೇಕು ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊತಾರೆ. ಅದು ನಂಗೆ ಬಹಳ ಖುಷಿ ಆಗುತ್ತೆ. ನಿಜ ನಾನು ಆ ವಿಷಯಕ್ಕೆ ಬರ್ತೀನಿ. ನೀವು ಸೆಲ್ಫ್ ಟ್ರಾವೆಲ್ನ ಈ ಥರ ಮಾಡಿದ್ರೆ ವಿಷಯಕ್ಕೆ ಬರ್ತೀನಿ. ಅದಕ್ಕೂ ಮೊದಲು ಇನ್ನೊಂದು ವಿಷಯ, ಈ ಮಧ್ಯೆ ನೀವು ಒಂದು ರಿಯಾಲಿಟಿ ಶೋಗೆ ಹೋಗ್ತೀರಾ. ಹೌದು, ರಿಯಾಲಿಟಿ ಶೋ ಇಂದ ನೀವು ಬರ್ತೀರಾ. ಹೌದು. ರಿಯಾಲಿಟಿ ಶೋಲಿ ಏನಾಯ್ತು, ನಿಮ್ಮ ಮನಸ್ಥಿತಿ ಅವಾಗ ಹೇಗಿತ್ತು, ಯಾಕೆ ಬರ್ತೀರಾ? ಒಂದು 11 ಎಪಿಸೋಡ್ ನಾನು ಹೋಗಿದ್ದು, 11 ಎಪಿಸೋಡ್ ಅಟೆಂಡ್ ಮಾಡಿದೆ. ಬಟ್ ಅದಕ್ಕಿಂತ ಮುಂಚೆ ನಾನು ಹೇಳಿದ್ದೆ ಕರೆಕ್ಟಾಗಿ ಜುಲೈಯಲ್ಲಿ ನಾನು ಇದಕ್ಕೆ ಹೋಗಬೇಕಾಗಿರುತ್ತೆ, ಲಂಡನ್ಗೆ ಹೋಗಬೇಕಾಗಿ 2019 ಅದು ನಂಗೆ ಐ ಸ್ಟಿಲ್ ರಿಮೆಂಬರ್. ನಾನು ಲಂಡನ್ಗೆ ಹೋಗಬೇಕಾಗಿರುತ್ತೆ. ಸೊ ಆ ಟೈಮಲ್ಲಿ ನನ್ನ ಬಿಟ್ಕೊಡ್ಬೇಕು ಅಂತ ಕೂಡ ನಾನು ಹೇಳಿದ್ದೆ ಫಸ್ಟೇನೆ. ನನಗೆ ಹೋಗಕ್ಕೆ ಇಷ್ಟ ಇರಲಿಲ್ಲ, ನಿಜ ಹೇಳಬೇಕು ಅಂತ ಹೇಳಿದ್ರೆ. ನಾನು ಇಷ್ಟೆಲ್ಲ ಪ್ರೊಫೆಷ್ನಲ್ ಆಗಿ ಬೆಳೆದು ನಾವು ಅಲ್ಲಿ ಹೋಗಬೇಕು ಅನ್ನೋದು ಏನು ಅನ್ನೋದು ನನ್ನ ತಲೆಯಲ್ಲಿತ್ತು. ಬಟ್ ಆದ್ರೆ ಕಪ್ಪಣ್ಣ ಸರ್ ಇಲ್ಲ ಹೋಗಿ ಎಷ್ಟೋ ಜನ ನೀವು ಗೊತ್ತಿಲ್ಲದಿರೋರಿಗೆಲ್ಲ ಗೊತ್ತಾಗ್ತೀರಾ ಅಂತ ಹೇಳಿದ್ರೆ, ನಾನು ಕಾಂಪಿಟೇಷನ್ ಅಂತ ನಾನು ಯಾಕೆ ಹೋಗಬೇಕು ಅನ್ನೋದೆಲ್ಲ ನಂಗೆ ತಲೆ. ಇಟ್ಸ್ ಅ ಕಾಂಪಿಟೇಷನ್, ನಾನೇನು ಇದಂತಲ್ವಲ್ಲ ಅಂತ. ಅದಕ್ಕಿಂತ ಮುಂಚೆ ಬೇರೆ ಯಾವುದೋ ಶೋ ಆಗಬೇಕಾಗಿತ್ತು ಪಾಪ, SP ಬಾಲಸುಬ್ರಹ್ಮಣ್ಯ ಸರ್ ಅದು ಇದ್ದು ಅದೆಲ್ಲ ಆಗಿದ್ರೆ ಅದು ಚೆನ್ನಾಗಿರೋದು ಅದು. ಬಟ್ ಅದಾಗಲಿಲ್ಲ ಆ ಟೈಮಲ್ಲಿ. ಸೊ ಅದಕ್ಕೆ ಆ ಟೈಮಲ್ಲಿ ನನಗೆ ಕಾಂಪಿಟೇಷನ್ ಅಂತ ಹೋಗೋದು ಇಷ್ಟ ಇಲ್ಲ. ಬಟ್ ಕಪ್ಪಣ್ಣ ಸರ್ ಅವ್ರ ಮಾತಿಗೆ ಬೆಲೆ ಕೊಟ್ಟು ಇಲ್ಲ ಹೋಗಿ ನೀವು ಎಷ್ಟೋ ಜನಕ್ಕೆ ಗೊತ್ತಾಗ್ತೀರಾ ನೀವು ಹಾಗೆ ಹೀಗೆ ಅಂತೆಲ್ಲ ಹೇಳೋದು. ಫೈನ್ ಆಯ್ತು ಅಂತ. ಬಟ್ ನನಗಲ್ಲಿ ಹೋದ್ಮೇಲೆ ನನಗೆ ಅನ್ಸಿದ್ದು, ಅಯ್ಯೋ ಹೋಗತ್ಲಾಗೆ ಎಲ್ಲ ಒಳ್ಳೆ ಚಿಕ್ಕ ಮಕ್ಳಿಗೆ ಇದು ಮಾಡ್ದಂಗೆ ನಮಗೂ ಇದು ಮಾಡ್ತಾರೆ ಇಲ್ಲಿ. ನಾವು ಮೆಂಟರ್ ಜೂರಿ ಆಮೇಲೆ ಎಲ್ಲ ಜೊತೆಲಿ ಬೆಳೆದು ಬಂದಿರೋರು ನಾವೆಲ್ಲ. ಸೊ ಅವ್ರ ಜೊತೆನೇ ನಾನು ಕೂತ್ಕೊಂಡು ಎಲ್ಲ ಇದು ಮಾಡೋದು ಒಂಥರ ಹಿಂಸೆ. ಆಮೇಲೆ ನಾವು ಎಷ್ಟೋ ಮಾತಾಡೋದನ್ನ ಕಟ್ ಮಾಡಿಬಿಡ್ತಾರೆ. ನಿಜ ಹೇಳಬೇಕು ಅಂತ ಹೇಳಿದ್ರೆ ನಾವು ಏನು ಮಾತಾಡಿರ್ತೀವೋ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿರ್ತಾರಲ್ಲ, ಅವ್ರಿಗೆ ಏನು ಬೇಕೋ ಅಷ್ಟೇ ಹಾಕೋದಲ್ಲಿ. ರಿಯಾಲಿಟಿ ಶೋನಲ್ಲಿ ರಿಯಲ್ ಇರಲ್ಲ, ಅದಂತೂ ಸತ್ಯ. ಅದು ಗೊತ್ತಿರೋ ವಿಷಯ. ಇವಾಗ ನೀವು ಬಿಗ್ ಬಾಸ್ಗೆ ಹೋದಾಗ ನಿಮ್ಗೆ ಹೆಂಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೋ ಹಾಗೆ ನನಗೂ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ಆಯ್ತಾ, ಆಮೇಲೆ ನಾನು ಲಂಡನ್ಗೆ ಹೋಗಬೇಕು, ನಾನು ಇಂಗ್ಲೆಂಡ್ ಟೂರ್ ಇತ್ತು ನಂದು. ಸೊ ಅದಕ್ಕೆ ಅಲ್ಲಿಗೆ ನಾನು ವಾಪಸ್ ಕಳಿಸ್ಕೊಡೆ ಅಂತ ಹೇಳಿದ್ರು. ಆ್ಯಂಡ್ ನನ್ನ ಕಣ್ಮುಂದೆನೇ ಎಷ್ಟೋ ನಡೀತಿರುತ್ತೆ. ಆ್ಯಕ್ಚುಲಿ ನಾವು ಹೇಳೋಕ್ಕೂ ಆಗೋದಿಲ್ಲ ಅದನ್ನು. ಲೈಕ್ ಅವ್ರು ತಪ್ಪು ಹಾಡಿದ್ರು ಅವ್ರ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ತಿರ್ಗಾ ಹಾಡಿಸಿ ಅವ್ರನ್ನ ಉಳಿಸ್ಕೋತಾರೆ TRPಗೋಸ್ಕರ. ಆಮೇಲೆ ನನಗೆ ಐ ಹ್ಯಾವ್ ಸೀನ್ ಲಾಟ್ ಇನ್ ಮೈ ಲೈಫ್. ಅದು ಮಾಡಿ ಇದು ಮಾಡಿ ಅಂತ ನಿಮ್ಗೆ ಹೇಳಿ ಕೇಳಿ ಇಲ್ಲಿ. ನಾನು 10ನೇ ಕ್ಲಾಸಲ್ಲಿ ಇದ್ದಾಗಲೇ ನಮ್ಮ ತಂದೆ ನಾನು ಮನೆ ಬಿಟ್ಟು ಹೋದ್ರು. ಅರ್ಥ ಆಯ್ತಾ? 2nd PUC ಬಂದಾಗಲೇ ನಮ್ಮ ಅಣ್ಣ ಸನ್ಯಾಸಿ ಆದ. ನಾನು ಅದನ್ನೆಲ್ಲ ತಗೊಂಡು ಹತ್ಕೊಂಡು ಹೇಳ್ಬೇಕಂತೆ. ನನಗೆ ಅಳು ಯಾಕ್ರಿ ಅಳ್ಬೇಕು? ನಾನಲ್ಲಿ ಏನು ಅದೆಲ್ಲ ಫೇಸ್ ಮಾಡಿ ಬಂದು ಧೈರ್ಯವಾಗಿ ನಿಂತಿರೋಳು ನಾನು. ವೈ ಶುಡ್ ಐ ಕ್ರೈ ದೇರ್? ಎಕ್ಸಾಕ್ಟ್ಲಿ. ಅವ್ರಿಲ್ಲ ಅಂತ ನಾನು ಯಾಕೆ ಅಳ್ಳಿ? ಅವ್ರಿಲ್ಲ ಅಂತ ನಾನು ಧೈರ್ಯವಾಗಿ ನಿಂತ್ಕೊಂಡು ಜೀವನ ಮಾಡ್ತಿಲ್ವಾ ಇಲ್ಲಿ? ವೈ ಶುಡ್ ಐ ಕ್ರೈ? ಅದು ಬಂಡವಾಳವಾಗಿ ಇಟ್ಕೊಂಡು ಇನ್ನೂ ಅವಕಾಶ ಗಿಟ್ಟಿಸ್ಕೊಳ್ಳೋದು ಅನ್ನೋದೆಲ್ಲ ಆಕ್ಚುಲಿ ನನಗೆ ಬೇಕಾಗಿಲ್ಲ. ಅದು ನನಗೆ ಬೇಕಾಗಿಲ್ಲ. ಜಸ್ಟ್ ಸಿ ಮೈ ಟ್ಯಾಲೆಂಟ್. ನನ್ನ ವಿದ್ಯೆ ನೋಡಿ ನನಗೆ ಕೆಲಸ ಕೊಡಪ್ಪ ಅಷ್ಟೇ. ಈಗಲೂ ನೀವು ನೋಡಿದ್ದೀರಾ ಅವ್ರ ಬಗ್ಗೆ ಏನನ್ಸುತ್ತೆ ನನಗೆ ಗೊತ್ತಿಲ್ಲ, ನಿಮ್ಗೇನು ಅನ್ಸುತ್ತೆ ಹೇಳಿ. ಈಗಲೂ 5 ವರ್ಷದ ಹಿಂದೆನೋ 10 ವರ್ಷದ ಹಿಂದೆನೋ ಅದೇ ಹೇಳಿರ್ತಾರೆ, ನಾನು ಎಷ್ಟು ಕಷ್ಟಪಟ್ಟೆ ಅಂದ್ರೆ, ನಾನು ಅಲ್ಲಿ ಇದು ಮಾಡಿದೆ ಈ ಹಂತಕ್ಕೆ ಬರಕ್ಕೆ ಅಂದ್ರೆ. ಮತ್ತು ಈಗಲೂ ಅದೇ ಹೇಳ್ತಾ ಇರ್ತಾರೆ, ಈಗಲೂ ಇದ್ದ ಬೆಂಕಿಯಲ್ಲಿ ಅರಳಿದ ಹೂವು ನಾನು. ಈ ಥರದೆಲ್ಲ ಹೇಳ್ಕೊಂಡೆ ಇಷ್ಟು ವರ್ಷ. ಎವ್ರಿಬಡಿ ಹ್ಯಾಸ್, ಎಲ್ಲರ ಜೀವನದಲ್ಲೂ ಒಂದೊಂದು ಕಷ್ಟಗಳು ಇದ್ದೇ ಇರುತ್ತೆ. ಯಾರು ಸುಖವಾಗಿ ಬಂದಿರೋದಿಲ್ಲ ಆಯ್ತಾ? ಒಂದಲ್ಲ ಒಂದು ಕಷ್ಟ ಅನುಭವಿಸೇ ಬಂದಿರ್ತಾರೆ. ಆ ಕಷ್ಟವನ್ನ ನೀನು ಕಷ್ಟ ಅಂತ ತಿಳ್ಕೊಳ್ದೆ ಅದನ್ನ ಮೆಟ್ಲಾಗಿ ಮಾಡ್ಕೊಂಡು ಸಾಧನೆ ಮಾಡ್ರೆ ಮಾತ್ರ ಜೀವನದಲ್ಲಿ ಏನೋ ಸಾಧಿಸ್ಬೋದು. ಇಲ್ಲ ಅಂತಂದ್ರೆ ಹತ್ಕೊಂಡೇ ಕೂತ್ಕೋಬೇಕು. ಲೈಫ್ ಇರೋದೇ ಒಂದು, ಯಾಕ್ರಿ ಹತ್ಕೊಂಡು ಕೂತ್ಕೋಬೇಕು? ಆರಾಮಾಗಿರ್ಬೇಕು, ಖುಷಿಯಾಗಿರ್ಬೇಕು. ಅವ್ರು ಹೋಗ್ಲಿ, ನೀನು ಯಾರು ಇರ್ತಾರೋ, ನಮ್ಮ ಜೊತೆ ಯಾರು ಇರ್ತಾರೋ ನಮ್ಮನ್ನ ಅರ್ಥ ಮಾಡ್ಕೊಂಡು ಅವ್ರ ಜೊತೆ ಖುಷಿಯಾಗಿರಿ. ಈ ಖುಷಿ ಸಂದರ್ಭದಲ್ಲಿ ಒಂದು ಹಾಡು ಹಾಡ್ಬೇಕಾ? ಅಲ್ಲ ಇಷ್ಟೊಳ್ಳ ಊಟ ಕೊಟ್ಬಿಟ್ಟು ಹಾಡು ಅಂದ್ರೆ ಹೆಂಗಪ್ಪ ಹಾಡೋದು? ಆಯ್ತು ಪರವಾಗಿಲ್ಲ. ನನಗೆ ನಾನು ಒಂಥರ ಸ್ವಾರ್ಥಿ ಅಕ್ಕ. ಹೌದಾ? ನಾನ್ ತಿನ್ಬೇಕಾದ್ರೆ ಹಾಡ್ತಾ ಇರ್ಬೇಕು, ನನ್ ಕಿವಿ ಹಿಂಪಾಗ್ತಿರ್ಬೇಕು. ಆದ್ರೆ ನೀವು ನನ್ ಗೆಸ್ಟ್, ನಿಮ್ ಅನ್ಕೊಂಡ ನನ್ಗೆ ಇಂಪಾರ್ಟೆಂಟ್. ಹಾಡು ಅಂತ ಮಾತ್ರ ಹೇಳ್ಬಿಡಿ. ಭಗವಂತ ಇವತ್ತೇನೋ ನಾನು ಖುಷಿಯಾಗಿ ಇಲ್ಲಿ ಕೂತಿದ್ದೀನಿ, ನನ್ನ ಇಂಟರ್ವ್ಯೂ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಆ ಒಂದು ಕಲೆಯಿಂದ ಮಾತ್ರ ಸಾಧ್ಯ ಆಗಿರೋದು. ವ್ಯಕ್ತಿತ್ವನೂ ಕಾರಣ ಆಗುತ್ತೆ. ಖಂಡಿತ. ಆಸ್ ಐ ಸೆಡ್ ದ ಸೇಮ್ ಥಿಂಗ್.
ಇವತ್ತು ಈ ಹಾಡು ನನ್ನನ್ನು ದೇಶ ವಿದೇಶಗಳಿಗೆ ಕೊಂಡೋದಂತಹ ಗೀತೆ ಮಾದಪ್ಪನ್ಗೆ. ಓಕೆ. ಆನುಮಲೆ ಜೇನುಮಲೆ ಗುಂಜುಮಲೆ ಗುಲಗಂಜುಮಲೆ 77 ಮಲೆಯಲ್ಲಿ ತಪ್ಪದೆಲ್ಲದು ನಾಟ್ಯವಾಡುವಂತ ನಮ್ಮಪ್ಪಾಜಿ ಮುದ್ದು ಮಾದೇವನ ಪಾದಕ್ಕೊಂದ್ಸಾರಿ ಉಘೆ ಅನ್ನೇ ಉಘೆ ಮಾತ್ಮಲ್ಲಯ್ಯ ಉಘೆ ಅನ್ಬೋದು. ಉಘೆ ಮಾತ್ಮಲ್ಲಯ್ಯ ಉಘೆ. ಮುಂಗೊಂಡಾದ ಮಾದೇವನವರು ಮುಂದಾಲ ಪೂಜೆಗೆ ಬರುವಾಗ ಹಣ್ಣು ಕಾಯಿ ಸಾಮ್ರಾಣಿಯ ಗಮಲ ಮಂಜುಗವುದಾವೋ. ಬೆಟ್ಟದ ಮಾದೇವ ಬರುವಾಗ ಗುಡ್ಡುಗಲ್ಲು ಗೂಡು ಗುಟ್ಟಿದವೋ. ಹುಲಿಯ ಮ್ಯಾಲೆ ಮಾದೇವ ಬರುವ ಮಾಯಾ ನೋಡಯ್ಯ. ಮುಂಗೊಂಡಾದ ಮಾದೇಶ್ವರಗೆ ಶರಣು ಶರಣಯ್ಯ. ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ. ವಾವ್. ನೋಡಿ, ನಾನು ಶುರುಲಿ ಯಾವ ಹಾಡು ಹಾಡಿದ್ರು, ಮಧ್ಯದಲ್ಲಿ ಒಂದು ಭಾವಗೀತೆ ಹಾಡ್ತಾರೆ, ಫಸ್ಟ್ ಜನಪದ ಗೀತೆ ಹಾಡ್ತಾರೆ. ಈಗ ಮಾದೇವ್ ನೆನ್ಸ್ಕೊಂಡು ಧ್ವನಿ ನೋಡ್ತಿದ್ದೀರಲ್ಲ, ವೇರಿಯೇಷನ್ ಧ್ವನಿ. ಬರೀ ಸವಿತಕ ಅಂತ ಅಂದ್ರೆ ಅವರು ಗಡಸು ಧ್ವನಿ, ಗಂಡು ಧ್ವನಿ ಅಂತ ಹೇಳ್ತಾರೆ. ಅದು ಆ ಗಡಸು ಧ್ವನಿ, ಗಂಡು ಧ್ವನಿ ಯೂಶಲಿ ಇರಲ್ಲ ಯಾರಿಗೂ. ಆ ಧ್ವನಿ ನಿಮ್ಗಿದೆ, ಅದ್ರ ಜೊತೆಗೆ ಮೆಲೋಡಿನೂ ಕೂಡ ಹಾಡ್ತೀರಾ ಅಂತ ನನಗೆ ಇವತ್ತು ಭಾವಗೀತೆ ಹಾಡಿದಾಗ ಎದುರುಗಡೆನೆ ಗೊತ್ತಾಗಿದ್ದು. ತುಂಬಾ ವಚನಗಳೆಲ್ಲ ಹಾಡಿದ್ದೀನಿ. ಸೊ ವಚನ ನೀಡ್ಸ್ ಕೆಲವೊಂದು ಎಷ್ಟೋ ವಚನಗಳಿಗೆ ಆ ಮಧುರ ಧ್ವನಿ ಬೇಕಾಗತ್ತೆ. ಇವಾಗ ಎಷ್ಟು ಒಳ್ಳೊಳ್ಳೆ ತತ್ವ ಪದಗಳು ಇದೆ. ಇವಾಗ ನಾನು ರೆಗ್ಯುಲರ್, ನನ್ಗಂತೂ ಬಹಳ ಇಷ್ಟ. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಕಾಕ ಬುದ್ಧಿ ಕಡಿ ಹಾಯಿಸಲಾರದ ಲೋಕದ ಸೊ ಯಾವ ಹಾಡು ಬಗ್ಗೆ ಹೆಂಗ್ ಬೇಕೋ ಹಂಗಂಗೆ ನಾವು ಮಾಡ್ಕೊಂಡ್ರೆ ಮಾತ್ರ. ಹೌದು. ಇದು ಶುರು ಮಾಡೋಣ? ಯಾ ಶ್ಯೂರ್. ಏನಿದು, ಯಾವ ಓಟ್ಸ್ ಅಲ್ವಾ? ಓಟ್ಸು ಮತ್ತೆ ಹೆಸರು ಬೇಳೆ. ಹೆಸರು ಬೇಳೆ ಪ್ರಮಾಣ ಎರಡೂ ಅರ್ಧರ್ಧನೂ ಹಾಕ್ತೀನಿ. ಹೆಸರು ಬೇಳೆಗಿಂತ 1 ಸ್ಪೂನ್ ಓಟ್ಸ್ ಜಾಸ್ತಿ ಇರುತ್ತೆ. ಒಂದೆರಡು ಸ್ಪೂನ್ ಓಟ್ಸ್ ಜಾಸ್ತಿ ಇರುತ್ತೆ. ಇದನ್ನು ಬೇರೆ ಬೇರೆ ರೀತಿಯಿಂದ ಟ್ರೈ ಮಾಡ್ಬೋದು. ಆದ್ರೆ ನಾನು ಇಲ್ಲ, ಚೆನ್ನಾಗಿರುತ್ತೆ, ನಾನು ಮಾಡ್ತೀನಿ. ಕಿಚಡಿ ಓಟ್ಸ್ ವಿತ್ ಹೆಸರು ಬೇಳೆ, ಹೆಸರು ಕಾಳು ವಿತ್ ಪಾಲಕ್ ಸೊಪ್ಪು, ಒಂಚೂರು ಅಕ್ಕಿ, ಅದು ಕೆಂಪಕ್ಕಿ ಹಾಕ್ತೀನಿ, ನವಣೆ ಮತ್ತು ಬ್ರೋಕನ್ ವೀಟು, ಗೋಧಿ ನುಚ್ಚು ಅಂತ ಏನು ಹೇಳ್ತೀವಿ, ಗೋಧಿ ನುಚ್ಚು ಜೊತೆ ತರಕಾರಿ ಎಲ್ಲ ಹಾಕಿ ಒಂಚೂರು ಹೆಸರು ಬೇಳೆ ಹಾಕಿದ್ರೆ ಒಳ್ಳೆ ಸೂಪರ್ ಆಗಿರೋ ಕಿಚಡಿ ಬರುತ್ತೆ. ಸೊ ಆ ಕಿಚಡಿ ಅಂತೂ ವೆರೈಟಿ ಮಾಡ್ಬೋದು. ಕಿಚಡಿ ಅಂಡ್ ವೆರಿ ಈಸಿ. ಉಳಿದಿರೋದು ಹಾಕಿ ಎಲ್ಲ ಮಾಡಿ ಕಿಚಡಿ ಮಾಡೋದು. ಇಲ್ಲಿ ಮೊಳಕೆ ಕಾಳು ಹಾಕಿದ್ದೀನಿ, ಹೆಸರು. ವೆರಿ ನೈಸ್. ಸೊ ಎಷ್ಟೊಂದು ವೆರೈಟಿ ಮಾಡ್ಬೋದು. ಆಮೇಲೆ ತುಂಬಾ ಹೆಲ್ದಿ ಫುಡ್ ಇದು, ಒಳ್ಳೆ ಹೆಲ್ದಿ ಫುಡ್ಡು, ಜೊತೆಲಿ ಒಳ್ಳೆ ಪ್ರೋಟೀನ್ ಇರುತ್ತೆ. ಬಿಕಾಸ್ ಕಾಳುಗಳು ಹಾಕಿರ್ತೀವಿ ನಾವು. ನಾವೆಲ್ಲ ಎಲ್ಲ ಥರನೂ ಯೋಚನೆ ಮಾಡ್ಬೇಕಲ್ಲ. ನಮ್ಗೆ ಎಷ್ಟೇ ಡಯಟ್ ಮಾಡಿ ಅಂತಂದ್ರು ಮಸಾಲೆ ಇಲ್ಲ ಅಂದ್ರೆ ಆಗಲ್ಲ. ಅವಾಗ ಓಟ್ಸ್ನ ಬಿಸಿ ನೀರಲ್ಲಿ ಹಾಕೊಂಡು, ಹಾಲು ಹಾಕೊಂಡು, ಫ್ರೂಟ್ಸ್ ಹಾಕೊಂಡು ತಿನ್ನೋ ಬದಲು ಈ ತರ ಕಿಚಡಿ ಮಾಡ್ಕೊಂಡು ತಿನ್ಬಿಟ್ರೆ ಖಂಡಿತ ಅದ್ಭುತವಾಗಿದೆ. ಸೂಪರ್ ಆಗಿದೆ, ಟೇಸ್ಟ್ ಚೆನ್ನಾಗಿದೆಯಾ? ಸೂಪರ್. ಉಪ್ಪು ಹುಳಿ ಎಲ್ಲವೂ ನೀವ್ ಹೇಳ್ಬೋದು, ಏನ್ ಸಮಸ್ಯೆ ಇಲ್ಲ. ಏನಿಲ್ಲ, ಕರೆಕ್ಟ್ ಆಗಿದೆ. ಉಪ್ಪು ಸ್ವಲ್ಪ ಜಾಸ್ತಿ ಇದೆ ಅನಿಸ್ತಿದೆ. ಹೌದಾ? ನಂಗೆ ಅನಿಸಿಲ್ಲ. ಥ್ಯಾಂಕ್ ಗಾಡ್. ನಾನು ಅದು ನಂಗೆ ಬೇಕಿಷ್ಟು ಬಾಯ್ ಬಿಡ್ಸೋಣ ಅಂತ ಏನೋ ಮಾಡಿದೆ. ಇಲ್ಲ, ನಂಗೆ ಇಷ್ಟು ಬೇಕು. ಇಟ್ಸ್ ನೈಸ್. ಉಪ್ಪು ಹುಳಿ ಖಾರ ತಿನ್ನೋ ಮತ್ತೆ ನಾಲ್ಗೆ ನಿಮ್ದು. ಮತ್ತೆ ಸುಮ್ಮನ ಈ ಜನುಮವೇ ಆಹದೊರಕಿದೆ ರುಚಿ ಸವಿಯಲು ಅಂತಿಲ್ವಾ? ಭೀಮಾ ಫಿಲ್ಮಲ್ಲಿ ಒಂದು ಹಾಡು ಹಾಡ್ತೀರಾ, ತಾಯೆ ಚಾಮುಂಡಿ. ಹೌದು. ಆ ಚಾಮುಂಡಿ ಹಾಡು ಸಿನಿಮಾದಲ್ಲಿ ಅಷ್ಟೇ ನೋಡಕ್ ಸಿಗುತ್ತೆ, ಬೇರೆ ಕಡೆ ಸಿಗಲ್ಲ. ಸಿಗುತ್ತೆ, ಯಾಕೆ ಸಿಗಲ್ಲ? ಎಲ್ಲಿ ಸಿಗ್ಬೋದು? ಯೂಟ್ಯೂಬ್ ಅಲ್ಲಿ ಇದೆಯಲ್ಲ ತಾಯೆ ಯೂಟ್ಯೂಬ್. ಹೌದು. ಅವಾಗ ನೀವು ಸಿನಿಮಾದಲ್ಲಿ ನೋಡಿರ್ತೀರಾ, ನೀವು ಹಾಡಿರೋ ಹಾಡು ಖುಷಿ ಇರುತ್ತೆ. ಸೊ ಭೀಮಾ ಅದು ಸಿಗುತ್ತೆ. ಫಿಲ್ಮ್ ಥಿಯೇಟ್ರಲ್ಲೂ ನಿಮ್ಮ ಹಾಡನ್ನ ಕೇಳಿರ್ತೀರಾ, ತಾಯೆ. ಅದಾದ್ಮೇಲೆ ಯೂಟ್ಯೂಬಲ್ಲಿ ಇದೆ ಅಂತ ಹೇಳ್ತೀರಲ್ಲ, ಯೂಟ್ಯೂಬಲ್ಲೂ ಕೇಳ್ತಾ ಇರ್ತೀರ. ಯಾವ್ದು ಖುಷಿ ಕೊಡೋದು ಜಾಸ್ತಿ? ನನಗೆ ನಾನು ನಡೆದು ಬಂದ ದಾರಿನೇ ಖುಷಿ ಕೊಡೋದು. ಒಂದು ಇದು ಹೌದು, ಸಿನಿಮಾ ಇದು ತುಂಬ ಜನಕ್ಕೆ ರೀಚ್ ಆಗುತ್ತೆ. ತುಂಬ ಜನಕ್ಕೆ ಮೇಡಮ್ ನೀವೇ ಅಲ್ವಾ ಹಾಡಿರೋದು ಅಂತ ಹೇಳ್ತಾರೆ. ಅದು ಒಂದು ಆ ಖುಷಿನೇ ಬೇರೆ. ಬಟ್ ನಾನು ಅಷ್ಟು ನಡ್ಕೊಂಬಂದಿರೋ ದಾರಿ ಅದು ಇರಲಿಲ್ಲ ಅಂದರೆ ಅದು ಬರ್ತಿರ್ಲಿಲ್ವಲ್ಲ ಅಲ್ಲಿ. ಸೊ ಆಬ್ವಿಯಸ್ಲಿ ಅದು ಖುಷಿ ಜಾಸ್ತಿ ನನಗೆ ಕೊಡೋದು.
ನಾವು ಎಷ್ಟೇ ಫಿಲಮಲ್ಲಿ ಹಾಡಬಹುದು, ಎಷ್ಟೇ ಇದು ಮಾಡಬಹುದು, ನಾವೆಲ್ಲಿಂದ ಬಂದು ರೂಟ್ಸ್ ಏನು, ನಮ್ಮದು ಮೇನ್ ಏನು, ನಮ್ಮನ್ನು ರೆಕಗ್ನೈಸ್ ಮಾಡೋದೇನು ಜನ? ಫೋಕ್ ಸಿಂಗರ್ ಅಂತ ರೆಕಗ್ನೈಸ್ ಮಾಡೋದು. ಸಿಂಗರ್ ಅಂತನೂ ಅಲ್ಲ, ಸವಿತಕ್ಕ ಫೋಕ್ ಸಿಂಗರ್, ಜಾನಪದ ಗಾಯಕಿ. ಸೊ ಆ ಒಂದು ಖುಷಿ ನನಗೆ. ಇದು ಏನು ಅಂತ ಹೇಳಿದ್ರೆ, ಜನ ಈಗ ಮೀಡಿಯಾ ಯಾವ ಮಟ್ಟಕ್ಕಿದೆ ಅಂತ ಹೇಳಿದ್ರೆ, ಕಲ್ಲನ್ನು ಬೇಕಾದ್ರೆ ಶಿಲೆ ಮಾಡ್ಬಿಡುತ್ತೆ, ಶಿಲೆನ ಬೇಕಾದ್ರೆ ಕಲ್ ಮಾಡುತ್ತೆ, ನಿಮ್ ಹೆಸರು ಹಾಳಾಗಿರುತ್ತಾ ಸರಿ ಮಾಡ್ಕೊಳಕ್ ಒಂದ್ ರಿಯಾಲಿಟಿ ಶೋ ಆಗಿ ಹೆಸರು ಸರಿ ಇರುತ್ತಾ ಹಾಳು ಮಾಡ್ಕೊಳಕ್ ಹೋಗಿ ಅನ್ನೋ ಥರ ಇರುತ್ತೆ. ಸೊ ಎಲ್ಲವೂ ಆಗಿರೋದ್ರಿಂದ ಇಟ್ ಆಲ್ ಡಿಪೆಂಡ್ಸ್ ನಾವ್ ಹೆಂಗ್ ತಗೋತೀವಿ ಅಷ್ಟೇ ಶೋ, ಆಯ್ತಾ? ಆ ಖುಷಿ, ಹೌದಪ್ಪ ಅದ್ರಲ್ಲ ಹೌದು ಹಾಡಿದ್ದೀನಿ ಕರೆಕ್ಟ್. ಇವಾಗ ನಾನು ಅಬ್ಸರ್ವ್ ಮಾಡಿದ್ದು ಜನರಲ್ಲಿ, ಮುಂಚೆ ನಾನು ಅದನ್ನು ಹಾಡ್ತಾ ಇದ್ದಾಗ ಯಾರಿಗೇನೂ ಅನ್ನಿಸ್ತಿರ್ಲಿಲ್ಲ, ಅಂದರೆ ಎಂಜಾಯ್ ಮಾಡ್ತಿದ್ರು, ಆಯಿತು. ಈಗ ಅದೇ ಹಾಡನ್ನ ನಾನು ಭೀಮಾ ಫಿಲ್ಮಲ್ಲಿ ಹಾಡಿದ್ದೀನಿ, ಅದನ್ನು ಹಾಡ್ತೀನಿ ಅಂದ್ರೆ ಓ ಅಂತಾರೆ. ಯಾಕೆ ಹಂಗೆ ನನಗೆ ಅನ್ಸೋದು, ಯಾಕೆ ಹಂಗೆ? ರೀಚ್. ಸೊ ಅಲ್ಲಿ ಹಾಡಿದ್ರೆ ಮಾತ್ರ ನೀನು ಸಿಂಗರಾ ನನಗನ್ಸೋದು. ಅಲ್ಲಿ ಹಾಡಿದ್ರೆ ಮಾತ್ರ ನೀನು ಸಿಂಗರ್, ಅದರ್ವೈಸ್ ನೀನು ಸಿಂಗರ್ ಅಲ್ವಾ? ಯಾಕೆ ಆ ಥರ? ಸೊ ನಾನು ಹೇಳೋದು ಎಲ್ಲ ಪ್ರಕಾರಕ್ಕೂ ನಿಂಗೆ ಅದೇ ಆದ ಒಂದು ಗೌರವ ಕೊಡಬೇಕು. ಇಲ್ಲ, ನನ್ಗನ್ಸುತ್ತೆ ಏನ್ ಗೊತ್ತಾಗ, ನೀವು ಇಷ್ಟು ವರ್ಷದಲ್ಲಿ ವೇದಿಕೆ ಮೇಲೆ ಹಾಡಿದ್ದೀರಾ, ಮೈಕಲ್ ಹಾಡಿದ್ದೀರಾ, ಲೈವ್ ಅಲ್ಲಿ ತುಂಬಾ ಜನಕ್ಕೆ ರೀಚ್ ಆಗಿದೆ. ಇವಾಗ ನೀವು ಯಾವ್ದಾದ್ರು ಸಮ್ಮೇಳನಕ್ಕೆ ಹೋದ್ರೆ, ಇನ್ನೆಲ್ಲಾದ್ರೂ ಹೋದ್ರೆ, ಏನಿಲ್ಲ ಅಂದ್ರೆ ಸಾವಿರಾರು ಜನ ಸೇರಿರ್ತಾರೆ. ನಾವು ಥಿಯೇಟರ್ ಅಲ್ಲಿ ಮ್ಯಾಕ್ಸಿಮಮ್ 100-200 ಜನ ಸೇರ್ತೀವಿ. ಇವಾಗ 100 days ಅಂತ ಯಾವ್ದು ಸಿನಿಮಾ ಹೋಗ್ತಾ ಇಲ್ಲ. ರೀಚ್ ಅದನ್ನ ನಾವ್ ಏನ್ ಮಾಡ್ತೀವಿ, ಯೂಟ್ಯೂಬ್ ಇರೋದ್ರಿಂದ ಯೂಟ್ಯೂಬ್ ಹಾಕಿ ಪದೇ ಕೇಳೋದು, ಮತ್ತೆ ಸಣ್ಣ ರೀಲ್ಸ್ ಟ್ರೆಂಡ್ಸ್ ಇಂದ ಜನ ನೋಡ್ತಿದ್ದಾರೆ ವಿನಃ ನೀವ್ ಯಾರ ಮುಂದೆ ಹೋಗಿ ಆಡಿರ್ತೀರಾ ಅವ್ರು ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿರಲ್ಲ, ಫೋನ್ ಯೂಸ್ ಮಾಡ್ತಿರಲ್ಲ, ಅಥವಾ ಮಾಡಿದ್ರು ಇದನ್ನೇ ಫಾಲೋ ಮಾಡ್ಕೊಂಡಿರಲ್ಲ. ಆ ಕ್ಷಣಕ್ಕೆ ಹಾಡಿ ಅದರಿಂದ ಮನಸ್ಸು ಹೊತ್ತು ಅದನ್ನ ವರ್ಷ ಆದ್ರೂ ಅವತ್ತು ಬಂದಿದ್ರು ಅಕ್ಕ ಏನ್ ಹಾಡಿದ್ರು ಅಂತ ನೆನ್ಪು ಮಾಡ್ಕೊಳ್ಳೋ ಜನನ ನಾವು ರೀಚ್ ಮಾಡಿರ್ತೀವಿ, ನೀವು ರೀಚ್ ಮಾಡಿರ್ತೀವಿ. ಇದನ್ನೆಲ್ಲ ನೋಡಿ ನೀವು ಭೀಮದಲ್ಲಿ ಹಾಡಿದ್ರಿ, ನೀವು ಅದ್ರ ಆ ರಿಯಾಲಿಟಿ ಶೋ ಬಂದಿದ್ರಿ, ಇಲ್ಲಿ ಬಂದಿದ್ರಿ ಅನ್ನೋರು ಏನಂದ್ರೆ ಅವ್ರು ಯೂಶಲಿ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಾರೆ, ಫಾಲೋ ಮಾಡ್ತಾ ಇರ್ತಾರೆ, ಈ ತರದವ್ರು. ನಾವು ಹೇಳ್ಬೇಕು ಅಂದ್ರೆ, ಕಂಪೇರ್ ಮಾಡ್ಬೇಕಂದ್ರೆ ಅಷ್ಟೇ ಜನ ಅದು ಯೂಸ್ ಮಾಡಕ್ ಬರ್ದಿರೋರ ಹತ್ರ ರೀಚ್ ಮಾಡಿರ್ತೀವಿ. ದಟ್ಸ್ ಟ್ರೂ. ಹೌದು. ಆಮೇಲೆ ನನಗೆ ತುಂಬಾ ಜನ ಯೂಟ್ಯೂಬ್ ಫಾಲೋವರ್ಸ್, ನಾನು ಎಷ್ಟೋ ಕಡೆ ಊರಿಗೆ ಹೋಗ್ತೀನಲ್ಲ, ಎಲ್ಲೆಲ್ಲೋ ಹೋಗಿರ್ತೀನಿ ಔಟ್ ಆಫ್ ಇವಾಗ ಕರ್ನಾಟಕ ಒಳಗಡೆನೆ ರೀಚಲ್ಲಿ, ಸವಿತಕ್ಕ ನಾನು ನಿಮ್ಮ ಯೂಟ್ಯೂಬ್ ಫಾಲೋವರು, ನಿಮ್ಮ ಇದರಲ್ಲಿ ಹಾಡಿದಿರಲ್ಲ, ಆ ಹಾಡಿನ ನಾನು ಕಲ್ತ್ಬಿಟ್ಟು ನಂಗೆ ಪ್ರೈಸ್ ಬಂದಿದೆ ಅಂತ ಹೇಳ್ತಾರೆ. ಈ ತಾಯ ಹಾಡಿಂದ ಪ್ರೈಸ್ ಬಂದಿದೆ ಅಂತೆ ಅವ್ರಿಗೆ. ಯೂಟ್ಯೂಬಲ್ಲಿ ಕಲ್ತಿರೋದು ಹಾಡೋದು. ಅಂದರೆ ಈಗ ಫಿಲಮ್ ಹಾಡೋಕ್ಕಿಂತ ಮುಂಚೆ ನಾನು ಹಾಡು ಬಿಟ್ಟಿರೋದು, ಅದನ್ನ ಆಗಲೇ ಆಲ್ರೆಡಿ 2018 ಬಿಟ್ಟಿರೋ ಹಾಡೋದನ್ನು. ನಾನು ಹಾಡೋಕ್ಕೆ ಶುರು ಮಾಡಿನೇ ಒಂದು ಮದುವೆ ಮನೆ, ಆ ಹಾಡು ಉಟ್ಕೊಂಡಿದ್ದು ಹೇಳ್ತೀನಿ ಕತೆ. ಒಂದು ಮದುವೆ ಮನೆ ಹಾಡ್ತಾ ಇದ್ದೀನಿ, ಒಂದು 10 ವರ್ಷದ ಹಿಂದೆ ಅನ್ಸುತ್ತೆ ಹೆಚ್ಚು ಕಡಿಮೆ. ಒಂದು ಚಾಮುಂಡಿದು ಹಾಡು ಅಂತ ಹೇಳಿದ್ರು. ಚಾಮುಂಡಿದು ನನಗೆ ಯಾವುದದು ಅದೇ ಆ ಟ್ಯೂನ್ ಆ ಸ್ಟೇಜಲ್ಲಿ ಹಾಕಿದ್ದು ನಾನು. ನನ್ನ ಕಣ್ಮುಂದೆ ಸಾಹಿತ್ಯ ಇದೆ, ಟ್ಯೂನ್ ಇಲ್ಲ. ಸೊ ಆ ಕ್ಷಣಕ್ಕೆ ನಾನು ಹಾಕಿದಂಥ ಟ್ಯೂನ್ ಅದು. ಸೊ ಅದು ಹಂಗೆ ಬೆಳ್ಕೊಂಡು ಬಂದು ಇವತ್ತಂತೂ ಆಲ್ಮೋಸ್ಟ್ ಎಲ್ಲರೂ ಪ್ರೋಗ್ರಾಮ್ಗಳೆಲ್ಲ ಹಾಡ್ತಾರೆ. ಭಾಳ ಖುಷಿ ಆಗುತ್ತೆ ನನಗೆ. ಚಾಮುಂಡಿ ಅನುಗ್ರಹ ಇದೆ ನಿಮಗೆ? ಖಂಡಿತವಾಗ್ಲಿ. ದೇವ್ರನ್ನೆಲ್ಲ ನಂಬ್ತೀರಾ? ಇಲ್ಲ, ನನಗೆ ದೇವರಲ್ಲಿ ನಂಬಿಕೆ ಅನ್ನೋದಂದರೆ ಅಕ್ಷತಲ್ಲಿ ದೇವ್ರು ಕಾಣಿಸ್ತೀನಿ, ನೋಡ್ತೀನಿ ನಾನು. ಮತ್ತೊಬ್ಬರು ಇವತ್ತು ಕ್ಯಾಮ್ರಾ ಶೂಟ್ ಮಾಡ್ತಿರೋಲ್ಲಿ ದೇವ್ರು ನಾನು ನೋಡ್ತೀನಿ, ಅಥವಾ ಜಲಜಲ್ಲ ಏನು ನನಗೆ ಇವತ್ತು ಊಟ ತಿಂಡಿ ಎಲ್ಲ ತೊಗೊಂಬಂದು ಕೊಟ್ಟರು ಜಲಜ, ಅಲ್ಲಿ ನಾನು ದೇವ್ರು ನೋಡ್ತೀನಿ. ಮತ್ತೊಬ್ಬರು ಕ್ಯಾಮ್ರಾ ಮೇಲೆ ಯಾಕಂತ ಹೇಳಿದ್ರೆ ನಿನ್ನಲ್ಲಿರೋ ಒಳ್ಳೆತನ ಮಾತ್ರ ನನಗೆ ಅದು ದೇವರು ಅಂತ ಅನ್ಸೋದು. ಎಕ್ಸಾಕ್ಟ್ಲಿ. ಅದರ್ವೈಸ್ ನಾನೇನು ಹೇಳಿದ್ರೆ, ನೀವು ಒಳ್ಳೆ ಕೆಲಸ ಮಾಡು, ಒಳ್ಳೆ ಮಾತಾಡು, ಕೆಟ್ಟದನ್ನು ಬಯಸಬೇಡ ಯಾರಿಗೂ. ನಿನ್ನ ಪಾಡ ನಿನ್ನ ಕೆಲಸ ಮಾಡ್ಕೊಂಡು ಹೋಗಮ್ಮ ಅಷ್ಟೇ. ಅದೇ ದೇವರು ಅಂತ ನಾನು ನಂಬಿರೋಳು. ನಾನು ದೇವ್ರ ಪೂಜೆ ಗೀಜೆ ಎಲ್ಲ ನಾನು ಮಾಡೋಳಲ್ಲ. ದೇವ್ರ ಮನೇಲಿ ಇದೆ, ಬಟ್ ಆದರೆ ನಾನು ದೇವ್ರಿಗೆ ಹೋಗಿ ಪೂಜೆ ಮಾಡೋದವೆಲ್ಲ ಇಲ್ಲ ನನಗೆ. ಆದರೆ ನಂಗೆ ಅಲಂಕಾರ ನೋಡೋಕೆ ತುಂಬ ಇಷ್ಟ. ಎಸ್ಪೆಷಲಿ ನಂಗೆ ಆ ಹೂವಿನ ಅಲಂಕಾರ ನೋಡೋಕೆ ಇಷ್ಟ ಹೊರ್ತು ನನಗೆ ಅದನ್ನೇ ಮಾಡ್ಕೊಂಡು ಕೂತ್ಕೋ ನೀನು. ಹಸ್ದವನಿಗೆ ಅನ್ನ ಹಾಕೋ, ಕೈಲಾಗ್ದವ್ರಿಗೆ ಸಹಾಯ ಮಾಡು. ಆಗದೇ ಇಲ್ಲ ಪಾಪ, ಅವ್ರಿಗೇನೋ ನಮ್ಮ ಕಡೆ ಸಹಾಯ ಮಾಡಿದ್ರೆ ಅಲ್ಲಿ ನಾನು ದೇವ್ರು ಕಾಣಿಸುತ್ತೆ ನನಗೆ. ಸೊ ದಿಸ್ ಇಸ್ ಹೌ. ಸೂಪರ್. ಸವಿತಕ್ಕಂದು ಇನ್ನೊಂದು ವಿಷಯ ಏನಂದರೆ, ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಸವಿತಕ್ಕ ಹಳ್ಳಿ ಬ್ಯಾಂಡ್, ಸವಿತಕ್ಕ ಜನಪದ, ಅದು ಜನಪದ, ಸವಿತಕ್ಕ ಜನಪದ ಅಂತ. ಅಲ್ಲಿ ಇವರು ಹೊಸ ಹಾಡುಗಳನ್ನೆಲ್ಲ ರೆಕಾರ್ಡ್ ಮಾಡಿ ತುಂಬ ಚೆನ್ನಾಗಿ ಹಾಡ್ದಷ್ಟೇ. ಅದು ಜನಪದ ಹಾಡುಗಳನ್ನ ನಾವು ಕೇಳಬೇಕು, ಒಂದಷ್ಟು ನಶಿಸಿ ಹೋಗಿರೋ ಹಾಡುಗಳ ಬಗ್ಗೆ ನಮ್ಗೆ ಗೊತ್ತಾಗಬೇಕು ಅಂದರೆ ಅದನ್ನು ನೀವು ನೋಡ್ಬೋದು. ಅದ್ರ ಜೊತೆಗೆ ಸವಿತಕ್ಕ ಇಲ್ಲಿಂದ ಶುರು ಮಾಡಿದ್ದು ಕತ್ರಗುಪ್ಪೆ,
ಮೂಲ ಬೆಂಗಳೂರೇ ಅಲ್ಲ ನೀವು? ಹುಟ್ಟಿ ಬೆಳೆದೆಲ್ಲ ಬೆಂಗಳೂರೇ. ಬೆಂಗಳೂರು ಹಳ್ಳಿಗೂ ರೀಚ್ ಆದ್ರು, ದೇಶಕ್ಕೂ ರೀಚ್ ಆದ್ರು. ಅಕ್ಕ ಸಮ್ಮೇಳನಕ್ಕೆ ಅಂತ ಅಮೆರಿಕಕ್ಕೆ ಹೋದರು. ಆಮೇಲೆ ಇವಾಗ ಹೊರದೇಶದಲ್ಲೇ ಇದ್ದಾರೆ, ಸಿಗ್ತಾನೆ ಇಲ್ಲ. ಎಲ್ಲ ಇಲ್ಲಿ ಮಿನಿಸ್ಟ್ರು ಆ ಫಂಡು ಈ ಫಂಡು ಎಲ್ಲ ಫಂಡು ತಗೊಂಡು ಏನೇನು ಹಾಡೋದಿದೆ ಎಲ್ಲ ಫಂಡಲ್ಲೂ ಅವರ ಹೊರದೇಶಕ್ಕೆ ಹೋಗ್ತಿದ್ದಾರೆ. ಅದಲ್ಲ ವಿಷಯ. ಯಾರದೇ ಸಹಾಯ ಇಲ್ಲದೆ, ಯಾವುದೇ ಫಂಡ್ ಇಲ್ಲದೆ ಇವರೇ ತನ್ನ ಸ್ವಂತ ಕಾಂಟ್ಯಾಕ್ಟಿಂದ ತಾವೊಬ್ಬರೇ ಹೋಗಿ ತಿಂಗ್ಳಾಂಗಟ್ಲೆ ಆಸ್ಟ್ರೇಲಿಯಾ, ಅಮೇರಿಕಾ ಅಲ್ಲೆಲ್ಲ ಶೋ ಮಾಡಿ ಬರೋದು ತಮಾಷೆ ಅಲ್ಲ. ಆಗ ಲಿಂಕು ಹೆಂಗಾಯ್ತು ಅನ್ನೋದು ನಾನು ಇವ್ರನ್ನ ಕೇಳಬೇಕು. ನಿಜವಾಗ್ಲೂ 2014 ನನ್ನ ಮೊದಲ ವಿದೇಶ ಪ್ರಯಾಣ. 2014 ಅಕ್ಕ ಸಮ್ಮೇಳನ ಸ್ಯಾನ್ ಹೊಸೆ, 8ನೇ ಅಕ್ಕ ಸಮ್ಮೇಳನ. ಅದಾದಮೇಲೆ 2015 ನಾವಿಕಾ ಸಮ್ಮೇಳನ ನಾರ್ತ್ ಕ್ಯಾರೋಲೈನಾ ನಡೆಯುತ್ತೆ. ಅಲ್ಲೂ ಒಂದಷ್ಟು ಜನಕ್ಕೆ ರೀಚ್ ಆಗಿರ್ತೀನಿ. 2016 ನಮಗೆ ಒಂದಷ್ಟು ಜನ ತುಂಬ ಜನ ಕಲಾವಿದರಿಗೆ ವೀಸಾ ಸಿಗಲ್ಲ, ಆಯಿತಾ. ಆ ಟೈಮಲ್ಲಿ ಒಂದಷ್ಟು ಜನ ಅಧಿಕಾರಿಗಳು ಮಾತ್ರ ಹೋಗ್ತಾರೆ. ನನ್ನನ್ನು ಕೇಳ್ತಾರೆ ಆ ಟೈಮಲ್ಲಿ. ಇವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಾರೆ, ಇವರು ಆಂಜನೇಯ ಸರು. ಹೋಗ್ತೀರಾ ಸವಿತಕ್ಕ, ನೀವು ಹೋಗ್ತೀರಾ ಅನ್ನೋ? ಇಲ್ಲ ಸರ್, ನಾನು ಹೋಗಲ್ಲ. ಕಲಾವಿದರಿಗೆ ಯಾರಿಗೂ ಸಿಕ್ಕಿಲ್ಲ ವೀಸಾ. ಸರ್, ನಾನು ಅವ್ರಿಗೋಸ್ಕರ ಹೋಗೋದು, ಅದು ಬಿಟ್ಟು ನಾನು ಬೇರೆ ಅಧಿಕಾರಿಗಳ ಜೊತೆ ನಾನು ಹೋಗೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಹೋಗಲ್ಲ ಆ ಟೈಮಲ್ಲಿ. ಆದರೆ ಆ ಟೈಮಲ್ಲಿ ನಮ್ಮನ್ನು ಸಿಂಗಾಪುರ್ಗೆ ಕಳಿಸ್ತಾರೆ. ಸಿಂಗಾರ ಸಮ್ಮೇಳನಕ್ಕೆ ಹೋಗ್ತೀವಿ. 2018 ಮತ್ತೊಮ್ಮೆ ಅಕ್ಕ ಸಮ್ಮೇಳನ ಡಲಾಸಲ್ಲಿ ನಡೆಯುತ್ತೆ, ಅಲ್ಲಿ ಹೋಗಿರ್ತೀನಿ. 2019 ದಟ್ ವಾಸ್ ಅ ಟರ್ನಿಂಗ್ ಪಾಯಿಂಟ್. ನಾವಿಕಾ ಸಮ್ಮೇಳನ ನಡೆಯುತ್ತೆ ಸಿನ್ಸಿನಾಟಿ ಅನ್ನೋ ಊರಲ್ಲಿ, ಸಿನ್ಸಿನಾಟಿ ಒಹಾಯೋ ಅನ್ನೋ ಇದರಲ್ಲಿ ಜಾಗದಲ್ಲಿ, ಸ್ಟೇಟಲ್ಲಿ. ಸೊ ಅಲ್ಲಿ ಹೋದಾಗ ಸಿಕ್ಕಾಬಡ ಜನಕ್ಕೆ ರೀಚ್ ಆಗ್ತೀನಿ. ತುಂಬ ಅಂದರೆ ಒಂದು ಒಳ್ಳೆ 1 ಗಂಟೆ ಕಾರ್ಯಕ್ರಮ ಅಂತ ಹೇಳಿರ್ತಾರೆ. ಸರಿ ಆಯಿತು, 1 ಗಂಟೆ ಕಾರ್ಯಕ್ರಮ. ಎಲ್ಲ ನಮ್ಮ ಕಲಾವಿದರು, ನಮ್ಮವರೇ ಕಲಾವಿದರೆಲ್ಲ ಅಲ್ಲಿರ್ತಾರೆ. ಸೊ ಅವ್ರ ಜೊತೆ ಅವ್ರು ಬೇರೆ ಕಾರ್ಯಕ್ರಮ ನುಡ್ಸೋಕ್ಕೂ ಬಂದಿರ್ತಾರೆ. ಅವ್ರು ನನಗೂ ನುಡಿಸ್ತಾರೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ, ಕುಣಿತಾರೆ, ಎಲ್ಲ ಆಗುತ್ತೆ. ನನ್ನ ಕಾರ್ಯಕ್ರಮ ಮತ್ತೊಂದು ಕಾರ್ಯಕ್ರಮದಲ್ಲಿ ತಿರ್ಗಾ ಮತ್ತೆ 1 ಅವರ್ ಹಾಡಿಸ್ತಾರೆ. ಸೊ ಅಲ್ಲಿ ತುಂಬ ಜನರ ಕಾಂಟ್ಯಾಕ್ಟ್ ಬೆಳೆಯುತ್ತೆ. ಅಲ್ಲಿಂದ ಶುರುವಾಗುವಂಥ ಒಂದು ಜರ್ನಿ. 2019 ಅಲ್ಲಿ ವಾಪಸ್ ಬಂದ ತಕ್ಷಣ ತಿರ್ಗಾ ನಾನು ಲಂಡನ್ಗೆ ಹೋಗಿದ್ದೀನಿ. ಸೊ 2019 ಶುರುವಾದಂತಹ ಒಂದು ಕಾಂಟ್ಯಾಕ್ಟ್ಸ್ ನನಗೆ 2020 ಮಾರ್ಚಲ್ಲಿ ನಾನು 10 ಕಾರ್ಯಕ್ರಮ ಪ್ಲ್ಯಾನ್ ಆಗುತ್ತೆ, ಆಯಿತಾ. 8 ಸಿಟೀಸಲ್ಲಿ 10 ಕಾರ್ಯಕ್ರಮ ಪ್ಲ್ಯಾನ್ ಆಗುತ್ತೆ. ಎಲ್ಲವೂ ನೀಟ್ ಪ್ಲ್ಯಾನ್ಡ್. ಆಗಲೇ ಟಿಕೆಟು ಬುಕ್ ಆಗೋಗಿದೆ, ಎಲ್ಲ ಆಗೋಗಿದೆ. 2020 ಮಾರ್ಚ್ 8ನೇ ತಾರೀಕು ನಂಗೆ ಅವತ್ತು ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿ ಬರುತ್ತೆ, ಆಯಿತಾ. ಅವತ್ತು ಸ್ಟೇಜ್ ಎಲ್ಲ ತಗೊಂಡು ಖುಷಿಯಾಗಿ ಎಲ್ಲ ಮೆಟ್ಲಿ ಮೇಲೆ ಇಳಿದು ಬರ್ತಾ ನ್ಯೂಸ್ ಗೊತ್ತಾಗುತ್ತೆ, ಕೋವಿಡ್ ಜಾಸ್ತಿ ಆಗಿದೆ. ನಮ್ಗೆ ಅವಾಗ ಕೋವಿಡ್ ಅನ್ನೋದು ಇನ್ನೂ ಏನು ನಮಗೆ ಅಷ್ಟು ಇದು ಬಂದಿರಲಿಲ್ಲ. ನಮ್ದೆಲ್ಲ 14ರಿಂದ ನಮಗೆಲ್ಲ ಲಾಕ್ಡೌನ್ ಆಯ್ತು ಎಲ್ಲ. ಬಟ್ ನಮ್ಗೇನು ಐಡಿಯಾನೇ ಇಲ್ಲ. ನಮ್ಮ ಆಂಟಿ ಹೇಳ್ತಿದ್ರು, ಅಲ್ಲೆಲ್ಲೋ ಚೈನಲ್ಲಿ ಎಲ್ಲ ಜನ ಹಂಗಂಗೆ ಬೀಳ್ತಾ ಇದ್ದಾರೆ ಕಣೆ ಅಂತ. ಸೊ ನಾನು ಏನೋ ಹೇಳ್ತಾರೆ ಬಿಡು ಅಂತ ನಾನು ತಲೆ ಅಷ್ಟು ತಗೊಳ್ಳೇ ಇಲ್ಲ. ಆಮೇಲೆ ನೋಡಿದ್ರೆ ನಂಗೆ ಅದು ಕಾಲ್ ಬಂತಲ್ಲ ಅಮೇರಿಕಾಯಿಂದ, ಎಲ್ಲ ಸವಿತಕ್ಕ ಈ ಥರ ಸಿಕ್ಕಾಪಟ್ಟೆ ಕೋವಿಡ್ ಜಾಸ್ತಿ ಆಗೋಗಿದೆ ಇಲ್ಲಿ, ಸೊ ವಿಲ್ ಜಸ್ಟ್ ಡ್ರಾಪ್ ದ ಪ್ರೋಗ್ರಾಮ್ ಅಂತ ಹೇಳ್ತಾರೆ. ನನಗೆ ಹೊಟ್ಟೆ ಉರಿದೋಗುತ್ತೆ. ಒಂದು ಕಲಾವಿದರಾಗಿ ನಮ್ಗದೊಂದು ಫೆದರ್ ಅಂದರೆ ಅಷ್ಟೆಲ್ಲ ಕಾರ್ಯಕ್ರಮ ಮಾಡೋದು, ಔಟ್ ಆಫ್ ಕಂಟ್ರಿ ಹೋಗಿ ಮಾಡೋದಿದೆಯಲ್ಲ, ಇಟ್ಸ್ ರಿಯಲಿ ಗ್ರೇಟ್. ಯಾರಿಗೆ ಸಿಗುತ್ತೆ ಆ ಸೌಭಾಗ್ಯ, ಆ ಒಂದು ಇದು ಎಲ್ಲ. ಸೊ ಅಷ್ಟೆಲ್ಲ ಪ್ಲ್ಯಾನ್ ಮಾಡಿ 3 ತಿಂಗಳು ಪ್ಲ್ಯಾನ್ ಮಾಡೋದು. ಆ್ಯಕ್ಚುಲಿ ಒಂದು 3 ತಿಂಗಳು ಪ್ಲ್ಯಾನ್ ಹಾಳಾಗೋಗಿತ್ತಲ್ಲ ಅಂತ. ಆಮೇಲೆ ಅದ್ರ ತೀವ್ರತೆ ಗೊತ್ತಾಯಿತು. ಈ ಕೋವಿಡ್ ಅನ್ನೋ ತೀವ್ರತೆ ಎಷ್ಟರ ಮಟ್ಟಕ್ಕೆ ಇದೆ ಅನ್ನೋದನ್ನ ನಂಗೆ ಆಮೇಲೆ ಗೊತ್ತಾಯಿತು. ಸೊ ಇಟ್ಸ್ ಒಳ್ಳೆಯದೇ ಆಯಿತು ಹೋಗದೆ ಇರೋದು ಅಂತ ನಾವೆಲ್ಲ ಅಂದ್ಕೊಂಡೆ. ಬಟ್ ಅದೇ ಟೈಮಲ್ಲಿ ಏನು ನಮ್ಮ ಮನೆ ಮೇಲೆ ಸಭಾಂಗಣ ಇದೆಯಲ್ಲ, ಅವ್ವ ಥಿಯೇಟ್ರ್. ಸೊ ಅಲ್ಲಿ ಅಮೇರಿಕದಲ್ಲಿ ಎಲ್ಲೆಲ್ಲಿ ನಾನು ಪ್ರೋಗ್ರಾಮ್ ಮಾಡಬೇಕು ಅಂತಿದ್ನೋ ಅವರೆಲ್ಲ ಸೇರಿಕೊಂಡು ಅವರು ಒಂದು 3 ಪ್ರೋಗ್ರಾಮ್ ಮಾಡಿಸಿದ್ರು. ಒಂದು ಕಲಾವಿದರಿಗೆ ಯೂಸ್ ಆಗಲಿ, ಪಾಪ ಯಾರಿಗೂ ಕೆಲಸ ಇಲ್ವಲ್ಲ ಆ ಟೈಮಲ್ಲಿ. ಸೊ ನಮ್ಗಳಿಗೆಲ್ಲ ನಾನೇನು ಅಂತೇಳಿದ್ರೆ ನನ್ನನ್ನು ಕರೆದ್ರೆ ಒಂದು 10 ಜನ ಕಲಾವಿದ್ರು ಕರೆದ್ಬಿಟ್ಟೆ. ಯಾಕಂತೇಳಿದ್ರೆ ನಮ್ಗೆ ಹಂಗೆ ಗೊತ್ತಾ, ಕಾಗೆ ಒಂದು ಅಗಳ ಕಂಡರೆ ಕರಿಯ ತನ್ನ ಬಳಗವನ್ನ ಅನ್ನೋ ಥರ. ನಾನು ₹1 ತಿಂದಿನ ಅವರು ತಗೊಳ್ಳಪ್ಪ, ಯಾರಿಗೂ ಕೆಲಸ ಇಲ್ವಲ್ಲ ಅಕ್ಷು ಆ ಟೈಮಲ್ಲಿ ಅಲ್ವಾ, ಒಟ್ಟು ಉರಿಯುತ್ತೆ ನಿಜವಾಗ್ಲೂ. ಸೊ ಒಂದು 4 ಪ್ರೋಗ್ರಾಮ್ಸ್ ಮಾಡಿದ್ವಿ ನಾವು. ಆ್ಯಂಡ್ ಒಳ್ಳೆ ನಮಗೆಲ್ಲ ರೆಮ್ಯುನರೇಷನ್, ಒಳ್ಳೆ ಸಂಭಾವನೆ ಕಳಿಸಿದ್ರು ಅಲ್ಲಿಂದನೇ. ಸೊ ಆ ಟೈಮಲ್ಲಿ ನಮ್ಮ ಅವ್ವ ಥಿಯೇಟ್ರ್ ಆ್ಯಕ್ಚುಲಿ ಇನ್ನೂ ಇದೆಲ್ಲ ಇರಲಿಲ್ಲ, ಕಮರ್ಷಿಯಲ್ ಆಗಿ ಕೊಡ್ತಿರಲಿಲ್ಲ ನಾವು ಇನ್ನೂ ಆ ಟೈಮಲ್ಲಿ ಬೇರೆಯವ್ರಿಗೆಲ್ಲ. ಸೊ ನನಗೆ ಅಲ್ಲಿಗೆ ಕಮರ್ಷಿಯಲ್ ಆಗಿ ಕೊಡಬೇಕು ಅನ್ನೋದಾದರೆ 2 AC ಬೇಕಿತ್ತು, ಮತ್ತು ಬ್ಯಾಕಪ್ UPS ಬೇಕಿತ್ತು. ದುಡ್ಡಿಲ್ಲ ನನ್ನ ಹತ್ರ ಹಾಕ್ಸೋಕ್ಕೆ, ಆಯಿತಾ.
ಆ ಟೈಮಲ್ಲಿ ಗೊತ್ತಲ್ಲ ಎಲ್ಲ ಇಂಡೋರು ನಾವೆಲ್ಲ ಆನ್ಲೈನ್ ಪ್ರೋಗ್ರಾಮ್ಗಳೇ ಮಾಡ್ತಾ ಇದ್ದೆ ಜಾಸ್ತಿ. ಸೊ ಅದೆಲ್ಲ ಹಾಕ್ಸಿದ್ರೆ ನನಗೆ ದುಡಿಮೆ ಮಾಡ್ಬೋದಿತ್ತು ಅನ್ನೋದು ನನಗೆ ಒಬ್ರು ಹೇಳಿದ್ರು. ಆಯಿತು ಅಂದ್ಕೊಂಡು ನಾನು ಇದೇ ಪ್ರೋಗ್ರಾಮ್ ನಡೆಯೋ ಟೈಮಲ್ಲೇ ಈ ಥರ ನಾನು ಹೇಳಿದೆ, ನೋಡಿ ನಮ್ಮ ಕಲಾವಿದರಿಗೆ ನೀವೆಲ್ಲ ಏನು ಇವಾಗ ಕಾರ್ಯಕ್ರಮ ಸಂಭಾವನೆ ಕೊಡ್ತೀರಾ ಅದು ನಮಗೆ ನಿಜವಾಗ್ಲೂ ಒಂದು ಅನ್ನದಾತರು ನೀವು. ನಮ್ಮಲ್ಲಿ ಮತ್ತೊಂದು ರಿಕ್ವೆಸ್ಟ್ ಇದೆ, ಈ ಒಂದು ಸಭಾಂಗಣಕ್ಕೆ ಈ ಥರ ಒಂದು 2 AC ಬೇಕು, ಮತ್ತು ನನಗೆ ಒಂದು UPSಗೆ ಒಂದು ಸ್ವಲ್ಪ ಸಹಾಯ ಮಾಡ್ಬೋದಾ ಅಂತೇಳಿದ್ರೆ ಎಲ್ಲರೂ ಎಲ್ಲ ಮಾತಾಡಿಕೊಂಡು ನಿಯರ್ಲಿ ಹತ್ರ ನನಗೆ 1.25 ಲಕ್ಷ ಕಳಿಸಿದ್ದಾರೆ. ಸೊ ನಾನು 2 AC ಹಾಕಿಸಿ ಜೊತೆಲಿ UPS ಎಲ್ಲ ಹಾಕಿ ಎಲ್ಲ ಮಾಡಿ ಅದು ಆ ದುಡಿಮೆನೇ ನನ್ನ ಕಾಪಾಡಿದ್ದು ನಿಜ ಹೇಳಬೇಕು ಅಂತ ಹೇಳಿದ್ರೆ. ಬಿಕಾಸ್ ನಮ್ಮಲ್ಲಿ ಎಲ್ಲರೂ ಹಾರ್ಡ್ವೇರ್, ಯಾರೂ ಸಾಫ್ಟ್ವೇರ್ ಇಲ್ಲ. ನಮ್ಮ ಯಜಮಾನರು ಕೀಬೋರ್ಡ್ ನುಡ್ಸೋರು, ನಾನು ಹಾಡೋಳು, ಮತ್ತು ಸೌಂಡ್ ಸಿಸ್ಟಮು ಇವಾಗ ನಮ್ಮ ಪ್ರೋಗ್ರಾಮ್ ಇಲ್ಲ ಅಂದರೆ ಅವ್ರೆಲ್ಲಿ ಸೌಂಡ್ ಸಿಸ್ಟಮ್ ಹಾಕ್ತಾರೆ. ಸೊ ಯಾರು ನೋ ಸಾಫ್ಟ್ವೇರ್ ವರ್ಕ್ ಹೋಮ್ ಇಲ್ಲವೇ ಇಲ್ಲ ಟೈಮಲ್ಲಿ ಎಲ್ಲ ಕಲಾವಿದರು. ಬಟ್ ಅದ್ರ ಜೊತೆಲಿ ನನಗೆ ಆದಷ್ಟು ನನಗೆ ಕಲಾವಿದರಿಗೆ ನನ್ನ ಕೈಲಿ ಏನಾಗುತ್ತೋ ಅಷ್ಟು ಸಹಾಯ ಮಾಡಿದ್ದೀವಿ ನಾವು. ಒಂದು ಹಣದ ಸಹಾಯ ಇರಬಹುದು, ಜೊತೆಲಿ ಏನು ಫುಡ್ ಕಿಟ್ ಬರ್ತಿತ್ತು ನಮ್ಮಲ್ಲಿ 3-4 ಬಂದ್ಬಿಡೋದು. ನನಗೆ ಬೇಡ, ನಾನು ಹೇಳಿದೆ ಭಗವಂತ ನಮಗೆ ಕೊಟ್ಟಿದ್ದಾನಪ್ಪ, ಇನ್ನು ಯಾರಿಗಾಗುತ್ತೋ ಎಲ್ರಿಗೂ ಕಳಿಸ್ಬೇಡ ಅಂದ್ಬಿಟ್ಟು ನಾವು ಕಳಿಸ್ತಾ ಇದ್ವಿ. ಮತ್ತು ನನಗೆ ಬಂದಂತಹ ಏನು ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿ ಅವಾರ್ಡ್ ಇತ್ತು, ಅದು ಅಮೌಂಟ್ 25,000 ಅದನ್ನು ನಾನು ಫುಲ್ ಕೋವಿಡ್ ಇದಕ್ಕೆ ಕೊಟ್ಬಿಟ್ಟೆ. ಮತ್ತೆ ಅದು ಫಸ್ಟ್ ಟೈಮು ನನಗೆ ಎಷ್ಟು ಬಂದಿತ್ತು? 25,000. ಆಮೇಲೆ ಅದಕ್ಕಿಂತ ಮುಂಚೆ ಕೆಂಪೇಗೌಡ ಪ್ರಶಸ್ತಿ ಬಂದಿತ್ತು, ಅದೇ ಟೈಮಲ್ಲೂ ಅದಕ್ಕೆ ಎಷ್ಟು ಬಂದಿತ್ತು? 15,000. ಏನೋ ಕಡಿಮೆ ಮಾಡ್ಬಿಟ್ಟಿದ್ರು ಆ ಟೈಮಲ್ಲಿ, ಏನೋ ಗೊತ್ತಲ್ಲ ಬರ, ನಮ್ಮಲ್ಲಿ ಇದಕ್ಕೆ ಮಾತ್ರ ಬರ ಇರೋದು. ಅವಾರ್ಡ್ ಇಂದಾನೆ ಕ್ಯಾಶ್ ಪ್ರೈಸ್ ಎಲ್ಲ 1 ಲಕ್ಷದವರೆಗೂ ಬಂದಿದೆ ನಿಮಗೆ? ಬಂದಿದೆ. ಸೊ ಅದು ನಾನು ಪ್ರತಿ ಯಾವ ಕ್ಯಾಶ್ ಅಮೌಂಟ್ ಅವಾರ್ಡ್ ಬಂದಿರೋ ಕ್ಯಾಶ್ ಅಮೌಂಟು ನಾನು ನನಗೆ ಅಂತ ಯೂಸ್ ಮಾಡ್ಕೊಂಡಿಲ್ಲ. ಏನಾದ್ರು ಒಂದು ಸಹಾಯ ಯಾವ ಥರ ಸಹಾಯ ಮಾಡ್ಬೋದು ಆ ಥರ ಮಾಡ್ಬಿಟ್ಟಿದ್ದೀನಿ. ಹಾಗೆ ನೆಕ್ಸ್ಟ್ ಅವಾರ್ಡ್ ಬರುವಂತ ಕ್ಯಾಶ್ ಪ್ರೈಸ್ ಅಕ್ಷತಾ ಕಿಚನ್. ಖಂಡಿತ, ಅಯ್ಯೋ ಅದಕ್ಕೇನು ಅಕ್ಷತೆಗೆ ಏನು ಕಡಿಮೆ ಇಲ್ಲ, ಅಕ್ಷತೆಗೆ ಏನೂ ಕಡಿಮೆ ಇಲ್ಲ.